ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವನೆನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೇಲೆ ಲೇಲೂಯ ಲೇಲೂಯ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಆಮೇಲೆ ಇದು ಒಂದು ವಿಶೇಷವಾದ ದಿನ. ನನಗೂ ಗೊತ್ತಿಲ್ಲ, ನಿನ್ನೆ ರಾತ್ರಿ ನನ್ನ ಮಕ್ಕಳು ಹೇಳಿದರು. ಆಮೇಲೆ ನಾಳೆ ಏನು ಸ್ಪೆಷಲ್ ನನ್ನ ರಾತ್ರಿ ಕೇಳಿದ್ರು. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನೋಡು ಅಂದರು, ಗೊತ್ತಿಲ್ಲ ಅಂದರು. ಆಮೇಲೆ ನಾಳೆ ಫಾದರ್ಸ್ ಡೇ ಇದೆ ಅಂತ ಅವ್ರು ಹೇಳಿದರು. ಆಮೇಲೆ ರೆಲೂಯ. ಹೌದು, ನಮಗೆ ಯಾವ ಡೇ ಅವನು ಗೊತ್ತಿಲ್ಲ. ಆದರೆ ನಿಜವಾಗಲೂ ಮಕ್ಕಳು ಏನು ಮಾಡಿದರು, ನೆನಪು ಮಾಡಿದರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ತಂದೆಯರ ದಿನ ಎಂಬುದಾಗಿ ವಿಶ್ವ ಏನು ಮಾಡ್ತಾ ಇದೆ, ಆಚರಿಸ್ತಾ ಇದೆ. ಆಮೇಲೆ ತಂದೆಯರುಗಳಿಗೆ ಒಂದು ಗೌರವವನ್ನು ಕೊಡುವಂಥ ರೀತಿಯಲ್ಲಿ, ಅವರಿಗೆ ಒಂದು ಜ್ಞಾಪಕಾರ್ಥ ಮಾಡಿಕೊಡುವಂಥ ರೀತಿಯಲ್ಲಿ ಈ ದಿನವನ್ನು ಏನು ಮಾಡಿದ್ದಾರೆ, ಗುರುತಿಸಿಕೊಂಡು ಇಟ್ಟುಕೊಂಡಿದ್ದಾರೆ. ಆಮೇಲೆ ಅದರಲ್ಲೂ ವಿಶ್ವದಲ್ಲಿರುವಂಥ ತಂದೆಯಾಗಿರುವಂಥ ಎಲ್ಲರಿಗೂ ಕೂಡ ನಮ್ಮ ತುಂಬ ಹೃದಯದ ವಂದನೆಗಳು. ಯಾಕಂದರೆ ತಂದೆ ಅಂತ ಬರುವಾಗ ಒಂದು ಜವಾಬ್ದಾರಿ ಉಳ್ಳ ಒಂದು ಮನುಷ್ಯ. ಅದರಲ್ಲೂ ಅಲ್ಲಿ ತನಕ ಹಿಂಗೋ ಗೊತ್ತಿಲ್ಲ, ಮಕ್ಕಳು ಹುಟ್ಟಿದ ಮೇಲೆ ಮನುಷ್ಯ ಏನಾಗಬೇಕು, ಒಂದು ಜವಾಬ್ದಾರಿನ ಪಡೆದುಕೋಬೇಕು. ಅಲ್ಲೆಲ್ಲೂಯ್ಯ. ಮನುಷ್ಯನಿಗೆ ಮದುವೆ ಆದಮೇಲೆ ಜವಾಬ್ದಾರಿ ಬರುತ್ತೆ ಗೊತ್ತಿಲ್ಲ, ಮಕ್ಕಳಾದ ಮೇಲೆ ಖಂಡಿತವಾಗಿ ಏನು ಬರುತ್ತೆ, ಜವಾಬ್ದಾರಿ ಬರುತ್ತೆ. ನಾಳೆ ಮಕ್ಕಳಿಗೆ ಕೂಡಿಸಿಡಬೇಕು, ಮಕ್ಕಳಿಗೆ ಮದುವೆ ಮಾಡಿಕೊಡಬೇಕು, ಮಕ್ಕಳಿಗೆ ಜೀವನ ಕೊಡಬೇಕು, ಮಕ್ಕಳಿಗೆ ಒಳ್ಳೆ ಪೋಷಣೆ ಕೊಡಬೇಕು, ಮಕ್ಕಳಿಗೆ ಕೇಳೋದೆಲ್ಲ ಕೊಡಬೇಕಂತೇಳಿ ತನ್ನ ದುಃಖ ನೋವು ಎಲ್ಲವನ್ನು ಮರೆತು, ತನ್ನ ಒಂದು ಊಟ ಗೀಟ ಎಲ್ಲವನ್ನು ಬಿಟ್ಟು ಮಕ್ಕಳಿಗಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾರೆ. ಆಮೇಲೆ ಹಾಗಾಗಿ ವಿಶ್ವದಲ್ಲಿರುವಂಥ ಎಲ್ಲ ತಂದೆಯರುಗಳನ್ನು ಕೂಡ ನಿಜವಾಗ್ಲೂ ನಾವೇನು ಮಾಡಬೇಕು, ಗೌರವಿಸುವಂಥವರಾಗಿರಬೇಕು. ಆಮೇಲೆ ಅದರಲ್ಲೂ ಇದು ಒಳ್ಳೆ ದಿನದಲ್ಲಿ ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಲೂಕನ ಪುಸ್ತಕ 6ನೇ ಅಧ್ಯಾಯ 35ನೇ ವಚನ. ಲೂಕನ ಪುಸ್ತಕ 6ನೇ ಅಧ್ಯಾಯ 35ನೇ ವಚನ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಆಮೇಲೆ ನೀವಾದರೂ ನಿಮ್ಮ ವೈರಿಗಳನ್ನು ಏನು ಮಾಡಿರಿ, ಪ್ರೀತಿಸಿ ಅವರಿಗೆ ಉಪಕಾರವನ್ನ ಮಾಡಿರಿ. ನೀವಾದರೂ ಆಮೇಲೆ ಏನು ಮಾಡ್ರಿ, ನಿಮ್ಮ ವೈರಿಗಳನ್ನು ಏನು ಮಾಡ್ರಿ, ನೀವು ಪ್ರೀತಿಸಿರಿ. ಲವ್ ಯುವರ್ ಎನಿಮೀಸ್ ಎಂಬುದಾಗಿದೆ. ಅಲ್ಲೆಲ್ಲೂಯ. ನಿಮ್ಮ ಶತ್ರುಗಳನ್ನ, ನಿಮ್ಮ ಒಂದು ವೈರಿಗಳನ್ನ ಏನು ಮಾಡ್ರಿ, ನೀವು ಪ್ರೀತಿಸಿರಿ. ಅಲ್ಲೆಲ್ಲೂಯ. ಪ್ರೀತಿ ಮಾಡುವಂಥ ಹೃದಯ ತಂದೆಯ ಹೃದಯವಾಗಿದೆ. ಪ್ರೀತಿ ಮಾಡುವಂಥ ಹೃದಯ ತಂದೆಯ ಹೃದಯವಾಗಿದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಲೂಕನ ಪುಸ್ತಕ 16ನೇ ಅಧ್ಯಾಯದಲ್ಲಿ ಒಂದು ಪೋರ್ಷನ್ ಇದೆ. ಯಾರು ಓದೋದು ಬೇಕಾಗಿಲ್ಲ, ಜಸ್ಟ್ ಆ ಒಂದು ಅಧ್ಯಾಯದಲ್ಲಿರುವಂಥ ಕೆಲವೊಂದು ಸಂಗತಿಗಳನ್ನು, ಅಂದರೆ 15ನೇ ಅಧ್ಯಾಯ, ಲೂಕ 15ನೇ ಅಧ್ಯಾಯದಲ್ಲಿ ಒಂದು ಸಂಗತಿಗಳಿದೆ. ಏನಂತೆ, ಏನು ಸಂಗತಿ ಅದು? ಮತ್ತೆ ಕೊನೆಯ ಸಾಮ್ಯ ಏನದು? ಕಳೆದು ಹೋಗಿದ್ದ ಮಗನು. ಆಮೇಲೆ ಕಳೆದು ಹೋಗಿದ್ದ ಮಗನು. ಅಲ್ಲೆಲ್ಲೂಯ್ಯ. ಸೊ ಈ ಒಂದು ಸ್ಟೋರಿ, ಇನ್ಸಿಡೆಂಟ್ ಎಲ್ಲರೂ ನಮಗೆ ಗೊತ್ತಿದೆ. ಅಂದರೆ ಒಬ್ಬ ತಂದೆಗೆ ಎಷ್ಟು ಮಕ್ಕಳಿದ್ರಂತೆ? 2 ಮಕ್ಕಳಿದ್ರು. ಅಲ್ಲೆಲ್ಲೂಯ್ಯ. ಒಬ್ಬ ದೊಡ್ಡವ, ಇನ್ನೊಬ್ಬ ಸಣ್ಣವ. ದೊಡ್ಡವ ತಂದೆಯ ಮಾತನ್ನ ಕೇಳಿ ತಂದೆಯ ಜೊತೆಗಿದ್ದ. ಸಣ್ಣವ ತಂದೆಯ ಮಾತನ್ನ ಕೇಳದೆ ಮಂದಿ ಮಾತನ್ನ ಕೇಳಿದ. ಆಮೇಲೆ ಸಣ್ಣವ ಏನು ಮಾಡಿದ, ಮಂದಿ ಮಾತು ಕೇಳಿ ಏನು ಮಾಡಿದಂತೆ, ಆಸ್ತಿನ ಭಾಗ ಮಾಡಿಕೊಂಡು ಎಲ್ಲ ತೆಗೆದುಕೊಂಡು ಹೋಗಿ, ನೀನು ಬೇಡ, ನಿನ್ನ ಮನೆಯೂ ಬೇಡ, ಯಾರೂ ಬೇಡ, ನನಗೆ ನನ್ನ ಆಸ್ತಿ ಸಾಕು, ನನ್ನ ಸ್ನೇಹಿತರು ಸಾಕಂತ ಹೇಳಿ ಎಲ್ಲ ತೆಗೆದುಕೊಂಡು ಹೋಗಿದ್ದ. ಅವನನ್ನ ಎಲ್ಲ ತುಂಬ ಚೆನ್ನಾಗಿ ಏನು ಮಾಡ್ಕೊಂಡ್ಬಿಟ್ರು, ಎಲ್ಲರೂ ಬಳಸ್ಕೊಂಡ್ಬಿಟ್ರು. ಆಮೇಲೆ ಅವನ್ನ ಏನು ಮಾಡ್ಕೊಂಡ್ಬಿಟ್ರು, ಬಳಸ್ಕೊಂಡ್ಬಿಟ್ರು. ಅವನ ಆಸ್ತಿ ರೊಕ್ಕ ಇರೋ ತನಕ ಅವನ ಜೊತೆಗಿದ್ರು. ಆಮೇಲೆ ಅವನನ್ನ ಏನು ಮಾಡಿದ್ರು, ಸೊ ದೊಡ್ಡ ತಂದೆ ಮಾತನ್ನ ಕೇಳಿ ಮನೆಯಲ್ಲಿದ್ದ. ಸಣ್ಣವ ಆಸ್ತಿನೆಲ್ಲ ತೆಗೆದುಕೊಂಡು ಹೋಗಿ ಮಂದಿ ಮಾತನ್ನ ಕೇಳಿ ಅವನೇನು ಮಾಡಿದ, ಎಲ್ಲ ಕಳ್ಕೊಂಡು ಬಿಟ್ಟಿದ್ದ. ಈಗ ಅವನ ಪರಿಸ್ಥಿತಿ ಹೆಂಗಿಂದ್ರೆ, ಹಂದಿಗಳು ತಿನ್ನುವಂಥ ಆಹಾರವನ್ನು ತಿನ್ನುವ ಪರಿಸ್ಥಿತಿ ಅವನಿಗೆ ಬಂತು. ಆಮೇಲೆ ಹಂದಿ ತಿನ್ನುವಂಥ ಆಹಾರವನ್ನು ತಿನ್ನುವಂಥ ಪರಿಸ್ಥಿತಿ ಅವನಿಗೆ ಬಂತಂತೆ. ಈಗ ಅವನು ಯಾರು ನೆನೆಸ್ತಾ ಇದ್ದಾನೆ? ಆಮೇಲೆ ಕೆಟ್ಟು ಹೋದ ಮೇಲೆ, ಎಲ್ಲ ಮುಗಿದ ಮೇಲೆ, ಎಲ್ಲ ಕಳ್ಕೊಂಡ ಮೇಲೆ ಈಗ ಯಾರು ನೆನೆಸ್ತಾ ಇದ್ದಾನ ಅವನು? ಅಯ್ಯೋ, ನಮ್ಮ ಅಪ್ಪನ ಮನೇಲಿದ್ರೆ ಹೆಂಗೆ ಇರ್ತಿದ್ದ ನಾನು. ಅಲ್ಲೆಲ್ಲೂಯ್ಯ. ರಾಜ ಥರ ಇರ್ತಿದ್ದ ನಾನು. ನಮ್ಮ ಅಪ್ಪ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ, ನಾನು ಕೇಳಿದೆಲ್ಲ ಕೊಡಿಸ್ತಿದ್ದ.
ಸುಮ್ಮನೆ ನಾನು ಅವನ ಹತ್ರ ಜಗಳ ಮಾಡಿ ಎಲ್ಲ ಕಸ್ಕೊಂಡು ಬಂದು ಈಗೆಲ್ಲ ಕಳ್ಕೊಂಡು ಏನು ಮಾಡಿದ್ದೀನಿ, ಗತಿ ಇಲ್ಲದೆ ಬೀದಿಯಲ್ಲಿ ನಿಂತಿದ್ದೀನಿ. ಆಮೇಲೆ ಈಗ ನಾನು ಹೋಗ್ತೀನಿ, ನಮ್ಮ ಅಪ್ಪ ನಮ್ಮನ್ನು ಸೇರಿಸ್ಕೊಂಡಿಲ್ಲ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಅಪ್ಪನ ಮನೇಲಿ ಎಷ್ಟೋ ಆಳುಗಾರ ಕೆಲಸ ಮಾಡ್ತಾರೆ, ಅವರಲ್ಲಿ ಒಬ್ಬನಾಗ್ಯಾ ನಾನು ಎದ್ದು ಬಿಡ್ತೀನಿ ಅಂತ ಹೇಳಿ ಮನಸ್ಸು ಮಾಡಿ ಅವನ ತಂದೆ ಮನೆಗೆ ಹೋಗ್ತಾ ಇದ್ದಾನೆ. ಆಗ ಅವನ ತಂದೆ ಏನು ಮಾಡ್ತಿದ್ದಂತೆ, ವಾಕ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಆ ವಾಕ್ಯ ಓದಿಕೊಳ್ಳೋಣ. 16ನೇ ಅಧ್ಯಾಯದಲ್ಲಿ 24ನೇ ವಚನ. ಯಾಕೆಂದರೆ ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿದ್ದಾನೆ, ಕಳೆದು ಹೋಗಿದ್ದನು ತಿರುಗಿ ಸಿಕ್ಕಿದ್ದಾನೆ ಎಂದು ಹೇಳಿ ಹೀಗೆ ಅವರು ಸಂತೋಷಿಸಲು ಆರಂಭಿಸಿದರು. ಹೀಗೆ ಹೇಳಿ ಅವರೊಂದಿಗೆ ಸಂತೋಷ ಪಟ್ಟನು. ಹೀಗೆ ಹೇಳಿ ಅವರೊಂದಿಗೆ ಏನು ಮಾಡಿದನು, ಸಂತೋಷ ಪಟ್ಟನು. ಅಪ್ಪ ಹೃದಯ ಯಾವಾಗ ಮಕ್ಕಳು ನೋಡಿದ್ರೆ ಸಂತೋಷ ಪಡುತ್ತೆ. ಆಮೇಲೆ ಕಳೆದು ಹೋಗಿದ್ದ ಮಗ ಸತ್ತು ಹೋಗ್ಯಾನ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ, ಆದ್ರೆ ಮತ್ತೆ ಏನ್ ಮಾಡಿದ, ನನ್ನನ್ನ ಹುಡುಕಿ ಬಂದಿದ್ದಾನೆ, ತಿರುಗಿ ಬಂದಿದ್ದಾನೆ ಅಂತ ಹೇಳಿ ಸಂತೋಷ ಪಡುವಂತ ಹೃದಯ ಅಪ್ಪನ ಹೃದಯ. ಆಮೇಲೆ ಹಲ್ಲೆಲೂಯ. ಒಂದ್ ವೇಳೆ ಅಪ್ಪ ಅಲ್ಲಿ ನೆನೆಸಿದ್ರೆ, ಯಾಕ್ಲೇ ಬಂದಿ, ಆಸ್ತಿ ಬೇಕಂತ ತಗೊಂಡು ಹೋಗಿಯಲ್ಲ, ಹೋಗ್ಬಿಡು, ಮತ್ತೆ ನನ್ನ ಮುಂದೆ ಬರಬೇಡ ನೀನು, ಮಂದಿ ಮಾತು ಕೇಳಿದ್ಯಲ್ಲ ಹಂಗೆ ಹೋಗ್ತಾ ಇರ್ಬೇಕಲ್ಲ, ಯಾಕೆ ಬಂದಿ ಮತ್ತೆ ಅಂತ ಕೇಳಿ ಏನು ಮಾಡುವುದಾಯ್ತು, ದ್ವೇಷ ತೋರಿಸಬಹುದಾಯ್ತು, ಶತ್ರುತ್ವ ತೋರಿಸಬಹುದಾಯ್ತು, ವೈರಿತ್ವ ತೋರಿಸಬಹುದಾಯ್ತು, ಹೋಗ್ಬಿಡಂತ ಓಡಿಸ್ಬಿಡ್ಬೋದಾಯ್ತು, ನೀನು ಹೆಂಗೋ ಸರ್ವನಾಶವಾಗಂತ ಶಪಿಸ್ಬೋದಾಯ್ತು. ಆದರೆ ಅಪ್ಪನ ಹೃದಯ ಏನು ಮಾಡ್ತಾ ಇಲ್ಲ. ಆಮೇಲೆ ಹಂಗೆ ವಾಕ್ಯದಿಂದ 2 ವಚನದ ಹಿಂದೆ ನಾವು ನೋಡ್ತಾ ಇದ್ದೇವೆ, ಅವನ ನೋಡಿದ ತಕ್ಷಣ ಏನ್ ಮಾಡಿದ್ನಂತೆ, 22ನೇ ವಚನದಲ್ಲಿ ಓಡಿ ಬಂದು ಅವನನ್ನ ಏನ್ ಮಾಡಿದ್ನಂತೆ, ಅಪ್ಪಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ, ಅಪ್ಪಿಕೊಂಡು ತನ್ನ ಒಂದು ಅಧಿಕಾರದ ಉಂಗುರವನ್ನು ಅವನಿಗೆ ಕೊಟ್ಟನಂತೆ. ಆಮೇಲೆ ಹಲ್ಲೆಲೂಯಾ, ಮಗನೇ ಬಾರೋ ಅಂತ ಹೇಳಿ. ಹಲ್ಲೆಲೂಯಾ, ಇದು ನಿಜವಾಗ್ಲೂ ತಂದೆ ಹೃದಯ. ಅದಕ್ಕೆ ದೇವರ ವಾಕ್ಯದಲ್ಲಿ ಇವತ್ತು ನಾವು ಓದಿದ್ದೇವೆ, ನಿನ್ನ ಶತ್ರುವನ್ನು ಏನ್ ಮಾಡು, ನೀನು ಪ್ರೀತಿಸು. ನಿನ್ನ ಶತ್ರುವನ್ನು ಏನ್ ಮಾಡು, ಪ್ರೀತಿಸು. ಪ್ರೀತಿಸುವಂತ ಮನಸ್ಸು ತಂದೆಯ ಮನಸ್ಸಾಗಿದೆ. ಆಮೇಲೆ ಪ್ರೀತಿಸುವ ಮನಸ್ಸು ತಂದೆಯ ಮನಸ್ಸು. ಅಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೇತಾಕಿದ್ದಾರೆ, ಪ್ರಾಣ ಹೋಗ್ತಾ ಇದೆ, ರಕ್ತ ಸುರಿತಾ ಇದೆ. ಆಗ ಎಲ್ಲರೂ ಸೇರಿ ಗುದ್ದಾಡ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಹೇಳಿದ ಮಾತೇನದು, ತಂದೆ ಮನಸ್ಸು. ಇಷ್ಟೊತ್ತು ಅವರೇ ಅವ್ರನ್ನ ಹೊಡೆದಿದ್ರು, ಇಷ್ಟೊತ್ತಿಗೆ ಅವರೇ ಅವ್ರ ಬಟ್ಟೆನೆಲ್ಲ ಏನು ಮಾಡಿದ್ರು, ಹರಿದ್ರು. ಈಗ ಅವರು ಎಲ್ಲ ಅವರನ್ನು ಉಗುಳಿದ್ರು, ಮುಳ್ಳಿನ ಕ್ರೀಟ ಹಚ್ಚಿದ್ರು, ಚಾಟಿ ಹೊಡೆದಿದ್ರು. ಈಗ ಅವರೆಲ್ಲರ ಸಲುವಾಗಿ ದೇವರ ಹತ್ರ ಯೇಸುಸ್ವಾಮಿ ಮಾಡೋದು ಮಾತು ಏನದು, ತಂದೆಯ ಮನಸ್ಸು, ಪ್ರೀತಿ ಮಾಡುವಂಥದ್ದು ತಂದೆಯ ಮನಸ್ಸು. ಹಲ್ಲೆಲೂಯಾ. ಅವ್ರನ್ನೇನು ಮಾಡು, ನೀನು ಕ್ಷಮಿಸು. ಆಮೇಲೆ ನಿಜವಾಗಲೂ ತಂದೆಯ ಮನಸ್ಸು ಅಂದರೆ ಅದು ಪ್ರೀತಿಯ ಮನಸ್ಸು. ನಮ್ಮಪ್ಪ ಯೇಸು ಕ್ರಿಸ್ತ ನಮ್ಮನ್ನು ಅನೇಕ ಸಾರಿ ಕ್ಷಮಿಸಿದ್ದಾನೆ, ಈಗಲೂ ಪ್ರೀತಿ ತೋರಿಸ್ತಾ ಇದ್ದಾನೆ. ಈಗ ಅದೇ ಮನಸ್ಸು ಯಾರಲ್ಲಿ ಬರ್ಬೇಕ್ರಿ? ಆಮೇಲೆ ಈ ತಂದೆಯ ದಿನದಲ್ಲಿ ನಿಮ್ಮೆಲ್ಲರ ಹತ್ರ ನಾವು ಕೇಳಿಕೊಳ್ಳೋದು ಒಂದೇ, ತಂದೆಯ ಪ್ರೀತಿಯನ್ನು ತೋರಿಸು. ಆಮೇಲೆ ಎಲ್ಲರಿಗೂ ಏನು ಮಾಡ್ರಿ, ತಂದೆಯ ಪ್ರೀತಿಯನ್ನು ತೋರಿಸ್ರಿ. ಹಲ್ಲೆಲೂಯಾ. ಸೊ ಸತ್ಯವೇದದಲ್ಲಿ ಒಂದು 3 ವ್ಯಕ್ತಿಗಳ ವಿಷಯದಲ್ಲಿ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಆಮೇಲೆ 3 ವ್ಯಕ್ತಿಗಳ ವಿಷಯವನ್ನು ನಾವು ನೋಡ್ಲಿಕ್ಕಿದ್ದೇವೆ, ಈ ಪ್ರೀತಿಯನ್ನು ತೋರಿಸಿದ ಕೆಲವೊಂದು ವ್ಯಕ್ತಿಗಳು. ಆಮೇಲೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡದ ಪುಸ್ತಕ 18ನೇ ಅಧ್ಯಾಯ. ಆದಿಕಾಂಡದ ಪುಸ್ತಕ 18ನೇ ಅಧ್ಯಾಯ. ಆ ಒಂದು ಅಧ್ಯಾಯದ ಪೂರ್ತಿ ಭಾಗವನ್ನು ನಾವು ಓದೋದಾದ್ರೆ ಒಂದು ಸಂಭವ ನಡೀತಾ ಇದೆ. ಅಲ್ಲಿ ಏನು ನಡೀತಾ ಇದೆ? ಒಂದು ಸಂಭವ ನಡೀತಾ ಇದೆ. 1ನೇ ವಚನವನ್ನು ಓದೋಣ. ಮಧ್ಯಾಹ್ನದ ವೇಳೆ ಗುಡಾರದ ಬಾಗಿಲಲ್ಲಿ ಕುಳಿತುಕೊಂಡಿದ್ದನು. ಮಧ್ಯಾಹ್ನ ವೇಳೆ ಹೆಂಗಿರತ್ತೆ? ಬಿಸಿಲು ಅಲ್ಲ, ಉಷ್ಣ ಜಾಸ್ತಿ ಇರುತ್ತೆ, ಸಂಕಟ ಜಾಸ್ತಿ ಆಗುತ್ತೆ, ಉಷ್ಣ. ಆಮೇಲೆ ಆದಾಮ್ ಅವಳು ಯಾವ ಸಮಯದಲ್ಲಿ ದೇವರನ್ನ ಭೇಟಿಯಾಗಿದ್ರು? ಸಂಜೆಯ ತಂಗಾಲಿ ಬೀಸುತ್ತಾ ಇರುವಾಗ ಆದಾಮ್ ಅವಳು ಏನ್ ಮಾಡಿದ್ರು? ದೇವರನ್ನ ಭೇಟಿ ಆಗ್ತಾ ಇದ್ರು. ಆದ್ರೆ ಇಲ್ಲಿ ಅಬ್ರಹಾಮನನ್ನು ಎಂತ ವೇಳೆಯಲ್ಲಿ ದೇವರನ್ನ ಭೇಟಿ ಆಗ್ತಾ ಇದ್ದಾನೆ? ಮಧ್ಯಾಹ್ನ ಬಿಸಿಲಿನ ವೇಳೆಯಲ್ಲಿ ಭೇಟಿ ಆಗ್ತಾ ಇದ್ದಾನೆ. ಆಮೇಲೆ ದೇವರು ಕೆಲವೊಂದು ವ್ಯಕ್ತಿಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾನೆ? ಭೇಟಿ ಆಗ್ತಾನೆ. ಸಂಜೆ ತಂಗಾಲಿಯಲ್ಲಿ ಬಂದು ಭೇಟಿ ಆದ್ರೆ ಏನರ್ಥ?
ಒಳ್ಳೆ ಮೂಡ್ನಲ್ಲಿ ಇದ್ದಾನೆ, ತನ್ನ ಮಕ್ಕಳೊಂದಿಗೆ ಚೆನ್ನಾಗಿ ಮಾತಾಡಬೇಕು, ಅವ್ರ ಜೊತೆಗೆ ವಾಕಿಂಗ್ ಮಾಡಬೇಕು, ಅವ್ರ ಜೊತೆಗೆ ಅಡ್ಡಾಡಬೇಕು ಅಂತ ಬರುವಂತ ಸಮಯ ಯಾವ್ದದು? ಸಂಜೆ ತಂಪಾದ ವೇಳೆ, ಸಂಜೆ ಆಗಿರ್ಲಿ ಬೆಳೆಯಾಗಿರ್ಲಿ. ಅದಕ್ಕೆ ಬೆಳಗ್ಗೆ ನಸುಗಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಯಾಕಂದ್ರೆ ದೇವರು ನಮ್ಮ ಸಂಗಡ ಬರ್ತಾನೆ. ತಂಪಾಗಿರುವಾಗ ದೇವರು ಒಳ್ಳೆ ಮೂಡ್ನಲ್ಲಿ ಇರ್ತಾನೆ ಅಂತ ಅರ್ಥ. ಆಮೇಲೆ ಅದಕ್ಕೆ ಸಂಜೆ ವೇಳೆಯಲ್ಲಿ, ಮುಂಚಾನೆ ವೇಳೆಯಲ್ಲಿ ಪ್ರಾರ್ಥನೆ ಅತಿಗವಾಗಿ ನಾವು ಮಾಡ್ತೇವೆ. ಅಲ್ಲದು ಯಾಕಂದ್ರೆ ಆ ಒಂದು ಟೈಮ್ನಲ್ಲಿ ದೇವರ ಮೂಡ್ ಹೆಂಗಿರುತ್ತೆ? ಕೂಲಿಂಗ್ ಆಗಿರುತ್ತೆ. ಆಮೇಲೆ ಅಲ್ಲೂಯ್ಯ, ಸಮಾಧಾನವಾಗಿರುತ್ತೆ. ಆ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ತಾನೆ ಅಂತ ಅರ್ಥ. ಅಲ್ಲೂಯ್ಯ. ಮಧ್ಯಾಹ್ನ ಉಷ್ಣದ ವೇಳೆಯಲ್ಲಿ ಒಂದು ವೇಳೆ ದೇವರು ಬಂದು ಭೇಟಿ ಆಗ್ತಾನೆ ಅಂದ್ರೆ ಏನರ್ಥ? ಕೋಪದಲ್ಲಿ ಬರ್ತಾ ಇದ್ದಾನೆ ಅಂತ ಅರ್ಥ. ಆಮೇಲೆ ಅಲ್ಲೂಯ್ಯ. ಸೊ ಅಲ್ಲಿ ಬರುವಂತ ಉದ್ದೇಶ ಏನಂದ್ರೆ, ಸೋದೋಮ್ ಗೊಮೋರ ಎಂಬುದಾಗಿರುವಂತ ಒಂದು ಪಟ್ಟಣ ಇದೆ. ಆ ಪಟ್ಟಣವನ್ನು ಏನ್ ಮಾಡ್ಬೇಕಾಗಿತ್ತು? ನಾಶ ಮಾಡಬೇಕು. ಅದಕ್ಕೆ ಮಧ್ಯಾಹ್ನ ಉಷ್ಣದ ವೇಳೆಯಲ್ಲಿ ಬರ್ತಾ ಇದ್ದಾನೆ. ಉಷ್ಣ ಅಂದ್ರೆ ಹೇಳಿದ್ರೆ ಕೋಪ. ಆಮೇಲೆ ಅಲ್ಲೂಯ್ಯ. ನಮಗ್ ಸಂಕಟ ಬಂದ್ರೆ, ಕೋಪ ಬಂದ್ರೆ ಏನ್ ಮಾಡ್ತೀವಿ? ಹೊಟ್ಟೆ ಉರಿತಾ ಇದೆ ಅಂತ ಹೇಳ್ತೀವ ಇಲ್ವಾ? ಆಮೇಲೆ ಕೋಪದಲ್ಲಿ ಬರುತ್ತಾ ಇಲ್ವಾ? ಉರಿ ಅಂದ್ರೆ ಏನ್? ಬೆಂಕಿ ಅಂದ್ರೆ ಏನು? ಉಷ್ಣ. ಆಮೇಲೆ ಅಲ್ಲೂಯ್ಯ. ಸೊ ಉಷ್ಣ ಅಂದ್ರೆ ಕೋಪ. ಈಗ ದೇವರು ಮಧ್ಯಾಹ್ನ ವೇಳೆಯಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಕೋಪದಲ್ಲಿ ಬರ್ತಾ ಇದ್ದಾನೆ. ಯಾಕಂದ್ರೆ ಆ ಜನರು ಮಾಡುವಂತ ಪಾಪಗಳು ಅಷ್ಟು ಕ್ರೂರವಾಗಿತ್ತು, ಅವ್ರನ್ನ ಏನ್ ಮಾಡ್ಬೇಕು? ಸಂಹಾರ ಮಾಡ್ಬೇಕಂತ ಹೇಳಿ ಉಷ್ಣದ ವೇಳೆಯಲ್ಲಿ ಬರ್ತಾ ಇದ್ದಾನೆ. ಉಷ್ಣದ ವೇಳೆಯಲ್ಲಿ ಬರುವಂತ ದೇವರು ಹಂಗೆ ಬಂದು ಹಂಗೆ ಹೋಗ್ಬೋದಾಯ್ತಲ್ಲ, ಸೀದಾ ಹೋಗಿ ಸರ್ವನಾಶ ಮಾಡಿ ಹೋಗ್ಬಿಡ್ಬೋದಾಯ್ತಲ್ಲ. ಆದ್ರೆ ದೇವರು ಯಾವಾಗ್ಲೂ ಹಂಗ್ ಮಾಡೋದೇ ಇಲ್ಲ. ದೇವರು ತನ್ನ ಕೋಪವನ್ನ, ನಾನು ಕೋಪದಲ್ಲಿ ಇದ್ದೀನಿ ಅನ್ನೋದನ್ನ ಫಸ್ಟ್ ಯಾರೇ ವ್ಯಕ್ತಪಡಿಸ್ತಾರೆ? ತನ್ನ ಜನರಿಗೆ ವ್ಯಕ್ತಪಡಿಸ್ತಾರಂತ. ಆಮೇಲೆ ಅದಕ್ಕೆ ಫಸ್ಟ್ ಯಾರ ಹತ್ರ ದೇವರು ಬರ್ತಾ ಇದ್ದಾನೆ? ಅಬ್ರಹಾಮ್. ಇದ್ರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಬೇಕು ಸತ್ಯವೇದಗಳನ್ನು ಓದುವಾಗ. ಸೀದಾ ದೇವರು ಸೋದೋಮ್ ಗೊಮೋರದಲ್ಲಿ ಬಂದು ಸಂಪೂರ್ಣವಾಗಿ ಏನ್ ಮಾಡ್ಬಿಡ್ಬೋದಾಯ್ತು? ನಾಶ ಮಾಡಿ ಹೋಗ್ಬಿಡ್ಬೋದಾಯ್ತು. ಆದ್ರೆ ಅದನ್ನು ಮಾಡದೆ ಎಲ್ಲಿ ಬರ್ತಾ ಇದಾರೆ? ಅಬ್ರಹಾಮ್ನಲ್ಲಿ ಇದಾನಂತ ಗೊತ್ತಿದ್ರೆ ಆ ಕಡೆ ಬರ್ತಾ ಇದ್ದಾನೆ. ಆಮೇಲೆ ಅಲ್ಲೂಯ್ಯ. ಬಂದಾಗ ಅಬ್ರಹಾಮ್ ಓಡಿ ಹೋಗಿ ಭೇಟಿಯಾಗಿ, ನೋಡ್ರಿ ಉಷ್ಣ ವೇಳೆಯಲ್ಲಿ ಸಂಹಾರ ಮಾಡ್ಲಿಕ್ಕೆ ಬರುವಂತ ದೇವರು ಈಗ ಅಬ್ರಹಾಮನ ಹತ್ರ ಬಂದು ಅವನ ಜೊತೆಗೆ ಭೇಟಿಯಾಗಿ ಅವನ ಮನೆಯಲ್ಲಿ ಉಳ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ನಿಧಾನವಾಗಿ ಹೋಗ್ತಾ ಇದ್ದಾರೆ. ಆಮೇಲೆ ಇಷ್ಟೆಲ್ಲ ಕೆಲಸ ಮಾಡಬೇಕಾಗಿತ್ತು. ಕೋಪದಲ್ಲಿ ಮನುಷ್ಯ ಅದೆಲ್ಲ ಮಾಡ್ತಾನ. ನಾವೆಲ್ಲ ಸಿಟ್ಟಿಗೆ ಹೋಗ್ತಾ ಇರ್ತೀವಿ. ಸಿಟ್ಟಿನಲ್ಲಿ ಹೋಗ್ತಾ ಇರುವಾಗ ಯಾರೋ ಎದುರಿಗೆ ಬರ್ತಾ ಇರ್ತಾರೆ, ಹೆಂಗ್ ನಾವು ತೋರಿಸ್ತೀವಿ? ಸರಿಯಾ ತಗಡ ಅಂತ ಹೇಳಿ ಹೋಗ್ತಾ ಇರ್ತೀವಲ್ಲ, ಅಷ್ಟು ಕೋಪ ಇರ್ತಾವ, ಏನಿಲ್ಲ. ಅದೇ ಒಂದ್ಸಲ ನನ್ನ ಹೆಂಡತಿ ಅವರು ಗದಗ ಕಾಲೇಜ್ನಲ್ಲಿ ಕಳೀತಾ ಇದ್ರು. ಅವ್ರನ್ನ ದಿನ ಬೆಳಗ್ಗೆ ನಾನೇ ಹೋಗಿ ಬಿಡ್ತಿದ್ದೆ, ಸಂಜೆ ಕರ್ಕೊಂಡು ಬರ್ತಾ ಇದ್ದೆ. ಒಂದಿನ ಸಂಜೆಗೆ ಹೋಗಿ ನಾನು ಏನ್ ಮಾಡ್ತಾ ಇದ್ದೆ? ಕಾಯ್ತಾ ಇದ್ದೆ. ಅವಾಗ ಅವ್ರೇನ್ ಮಾಡ್ತಾ ಇಲ್ಲ, ಎಲ್ಲರೂ ಬಂದ್ರು, ಶಾಲೆಯಿಂದ ಎಲ್ಲರೂ ಬಂದ್ರು, ಎಲ್ಲ ಟೀಚರ್ಗಳು ಸಹಿತ ಬಂದುಬಿಟ್ರು, ಲೆಕ್ಚರ್ಗಳೆಲ್ಲ ಬಂದುಬಿಟ್ರು, ಎಲ್ಲರೂ ಬಂದ್ರು. ಇವ್ರು ಮಾತ್ರ ಬರಲಿಲ್ಲ. ಸಿಟ್ಟು ಬಂತು ನನಗೆ. ಯಾಕಂದ್ರೆ ಮುಂಚೆನೆ ಹೋಗಿ ಕಾಯ್ತಾ ಇದ್ದೀನಿ ಬೈಕ್ನಲ್ಲಿ ಕರ್ಕೊಂಡು ಬರ್ಬೇಕಂತೇಳಿ. ಇವ್ರು ಆರಾಮಾಗಿ ಅವ್ರ ಜೊತೆಗೆ ಇವ್ರ ಜೊತೆಗೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿಧಾನ ಬರ್ತಾ ಇದ್ದಾರೆ. ನನಗೆ ನೋಡ್ತಾ ಇದ್ರೆ ಎಲ್ಲರೂ ಬರ್ತಾ ಇದ್ದಾರೆ, ಈಕೆ ಮಾತ್ರ ಬರೋವಲ್ಲ ಅಂತ ಸಿಟ್ಟು ನನಗೆ ಬರ್ತಾ ಇದೆ. ಎಲ್ಲ ಕೆಲಸ ಬಿಟ್ಟು ಹೋಗಿ ಏನು ಕಾವಲಿಗಾರನ ಥರ ಕಾಯ್ತಾ ಇದ್ದೀನಿ ಕರ್ಕೊಂಡು ಬರ್ಬೇಕಂತೇಳಿ. ಸೊ ಯಾಕಂದ್ರೆ ತುಂಬಾ ದೂರ ಇದೆ, ಮನೇನು ಕಾಲೇಜ್ ತುಂಬಾ ದೂರ ಇತ್ತು. ಕರ್ಕೊಂಡು ಬರ್ಬೇಕು ಹೋಗಿ ಕಾಯ್ತಾ ಇದ್ದೀನಿ, ಬರೋವಲ್ಲ. ಲಾಸ್ಟಿಗೆ ಬಂದ್ರು. ಸರಿ, ಬಂದ ತಕ್ಷಣ ಗಾಡಿ ಹತ್ತಿದ್ರೆ ಅದು ಇಲ್ಲ. ಬಂದ ತಕ್ಷಣ ರೀ ನೀವು ಹೋಗಿರ್ರಿ, ನಾನು ಆಮೇಲೆ ಬರ್ತೀನಿ ಅಂದ್ರು. ಸಿಟ್ಟು ಅಂತ ನನಗೆ. ಯಾಕಂತ ಹೇಳಿದ್ರೆ, ಇಲ್ಲ ಇವ್ರ ಮನೆ ಕರೀತಾ ಇದ್ದಾರೆ, ಇವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅಂತೆ, ಹಿಂಗ್ ಹೋಗಿ ನಾನು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ನನಗೆ ಇನ್ನೂ ಸ್ವಲ್ಪ ಸಿಟ್ಟು ಭಯಂಕರ ಹೋಗೋದು. ಹೌದಾ ಇಲ್ಲ? ಬೆಳಗ್ಗೆನೆ ಹೇಳಿ ಹೋಗಿದ್ರೆ ಅವಾಗಲೇ ಹೇಳಕ್ ಬರಂಗಿಲ್ಲ. ನಾನು ಎಲ್ಲ ಕೆಲಸ ಬಿಟ್ಟು ಬಂದು ನಾನು ಏನ್ ಮಾಡ್ತಾ ಇದ್ದೀನಿ, ಕಾಯ್ತಾ ನಿಂತಿದ್ದೀನಿ ಅಂತ ಕರಿತಾ ಇದ್ದಾರೆ. ಏನ್ ಮಾಡ್ಬೇಕು? ಹಿಂಗ ಹೋಗು, ಹಾಳಾಗಿ ಹೋಗು ಅಂತ ಹೇಳಿ ಸಿಟ್ಟು ಬಂದು ಬೈದು ಗಾಡಿ ತಗೊಂಡು ಏನ್ ಮಾಡಿದೆ, ಬರ್ರಂತ ಹೇಳಿ ಹೊಲಸ್ಕೊಂಡು ಬಂದ್ರೆ ಎದುರಿಗೆ ಒಂದು ಟಮ್ ಆಟೋದವನು ಯಾರು ಎದುರಿಗೆ ಬಂದ್ಬಿಟ್ಟ. ಅವನು ಕಣ್ಣು ಕಾಣುತ್ತೆ ಇಲ್ಲ ಅಂತ ಹೇಳಿದ. ನಿನ್ನೆ ಕಣ್ಣು ಕಾಣುತ್ತೆ ಇಲ್ಲ, ನಡಿ ಆತಗಡೆ ಅಂತೇಳಿ. ಯಾಕ್ಲೇ ಅಂತ ಕೆಳಗೆ ಹೇಳಿದ. ನಾನು ಸಿಟ್ಟಿನಲ್ಲಿ ಬೈಕ್ ತಗೊಂಡು ಬಂದ್ಬಿಟ್ಟೆ ನಾವು. ಆಮೇಲೆ ಅದೆಲ್ಲೂ ಯಾಕಂದ್ರೆ ಆಲ್ರೆಡಿ ನಾವು ಹೆಂಗಿದ್ದೀವಿ, ಕೋಪದಲ್ಲಿ ಇದೀವಿ. ನಮಗ್ ಸಿಕ್ಕಿದವ್ರ ಮೇಲೆಲ್ಲ ಏನ್ ಮಾಡ್ತೀವಿ ನಾವು, ಗುರಾಯಿಸ್ತೀವಿ, ಕೋಪ ತೋರಿಸ್ತೀವಿ. ನಾವು ಕೋಪದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ತೀವಿ. ಅದೇ ತಾನೆ ಕೋಪ ಬಂದ ಮನುಷ್ಯ ಹಂಗೆ ಮಾಡ್ತಾನ ಇಲ್ವಾ? ಅಲ್ಲೆಲ್ಲೂಯ್ಯ. ಯಾರ ಮೇಲಿನ ಕೋಪವನ್ನು ತಗೊಂಡ್ಬಿಟ್ಟು ಯಾರ ಮೇಲನ್ನ ಹಾಕ್ತಾ ಇರ್ತಾರ. ಅಲ್ಲೆಲ್ಲೂಯ್ಯ. ಅವ್ರ ಮೇಲೆ ತೀರಿಸ್ಲಿಕ್ಕೆ ಆಗ್ಲಿ ಅಂದ್ರೆ ಸಿಕ್ಕವ್ರ ಮೇಲೆ. ಇಂದ ಮನೆಯಲ್ಲೆಲ್ಲ ಗಂಡ ಹೆಂಡತಿಗೆ ಜಗಳ ಬಂದ್ರೆ ಯಾರ ಮೇಲೆ ತೋರಿಸ್ತಾರ? ಹಾಕಿದ್ದು. ಆಮೇಲೆ ಅಲ್ಲೆಲ್ಲೂಯ್ಯ. ಸುಮ್ಮನೆ ಆಡ್ತಾ ಇರ್ತಾವ. ಏನ್ ಮಾಡ್ತೀವಿ ನಾವು? ತಗೊಂಡು ಸುಮ್ಮನೆ ಇದ್ದಿದ್ರು ಹೋಗೋದನ್ನ ಏನ್ ಮಾಡ್ತೀವಿ, ಎಳ್ಕೊಂಡು ಬಂದು ಬಾ ನೀನು ಮಾತು ಕೇಳಂಗಿಲ್ಲ, ಅಪ್ಪನಂಗೆ ಆಗ್ಬಿಡ್ಬೇಡ, ನಿಮ್ಮ ಅವ್ವನಂಗೆ ಆಗ್ಬಿಡ್ಬೇಡ ಅಂತ ಹಾಕಿ ಬಡಿತಾ ಇರ್ತೀವಿ. ಅದಕ್ಕೆ ಏನು ಗೊತ್ತಾಗಲ್ಲ, ಯಾಕೆ ಬಡಿತಾರಂದ್ರೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಕೋಪದಲ್ಲಿ ಇದೀವಿ ಅಂತ ತೋರಿಸ್ಕೊಳ್ತಾ ಇರ್ತೀವಿ. ಅದರಲ್ಲೂ ಈಗ ದೇವರು ಏನ್ ಮಾಡಿದಾನೆ, ಕೋಪದಲ್ಲಿ ಇದ್ದಾನೆ. ಅಂದ್ರೆ ಕೋಪದಲ್ಲಿ ಬರುವಂತ ದೇವ್ರು ಏನ್ ಮಾಡ್ಬೇಕಾಗಿತ್ತು, ಸಿಕ್ಕಿದವ್ರನ್ನ ಏನ್ ಮಾಡ್ಬೇಕಾಗಿತ್ತು, ಸಂಹಾರ ಮಾಡ್ಬೇಕಾಗಿತ್ತು. ಕರೆಕ್ಟಾ?
ಆದರೆ ಹಂಗ ಮಾಡದೆ ಸಮಾಧಾನವಾಗಿ ಬಂದು ಏನ್ ಮಾಡ್ತಿದ್ದಾನೆ, ಅಬ್ರಹಾಮನ ಮನೆಗೆ ಬರ್ತಾನೆ, ಊಟ ಮಾಡ್ತಾನೆ, ಸ್ವಲ್ಪ ವಿಶ್ರಾಂತಿ ತಗೊಳ್ತಾನೆ, ಹೋಗುವಾಗ ನಾನು ಕೋಪದಲ್ಲಿದ್ದೀನಿ ಅಂತ ಅಬ್ರಹಾಮ್ ತೋರಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ಹಂಗೆ ಹೇಳ್ತಾ ಇದೆ, ನನ್ನ ಮಗನಿಗೆ ನಾನು ತಿಳಿಸದೆ ಹೋಗ್ಬಾರ್ದು ಅಂತ ಹೇಳಿ ನಾನು ಯಾತಿಗೆ ಬಂದೀನಿ ಅಂತ ಹೇಳಿ ದೇವರು ಏನ್ ಮಾಡ್ತಿದ್ದಾನ್ರಿ, ತಿಳಿಸ್ತಾ ಇದ್ದಾನೆ. ಯಾರಿಗೆ? ಅಬ್ರಹಾಮ್. ಆಗ ಅಬ್ರಹಾಮನೊಂದು ಪ್ರಾರ್ಥನೆ ಮಾಡ್ತಾನ್ರಿ. ಏನ್ ಪ್ರಾರ್ಥನೆ? ಆದಿಕಾಂಡ 18ನೇ ಅಧ್ಯಾಯ 23ನೇ ವಚನ. 18ನೇ ಅಧ್ಯಾಯ 23ನೇ ವಚನ. ಆಗ ಅಬ್ರಹಾಮನು ಹತ್ತಿರ ಬಂದು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಸಾಕು. ಆಮೇಲೆ ಎಷ್ಟು ಚೆನ್ನಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ. ದೇವರಿಗೆ ಆಲ್ರೆಡಿ ಕೋಪದಲ್ಲಿ ಇದ್ದೇನೆ ಅಂತ ದೇವರು ಏನ್ ಮಾಡಿದ್ದಾನೆ, ತೋರಿಸ್ಬಿಟ್ಟಿದ್ದಾನೆ. ನಾನು ಸೋದಮ್ ಗೊಮೋರವನ್ನು ಏನ್ ಮಾಡ್ತೀನಿ, ನಾನು ನಾಶ ಮಾಡ್ತೀನಿ, ಅದನ್ನ ನಿನಗೆ ನಾನು ತಿಳಿಸಿ ಹೋಗ್ತೀನಿ ಅಂತ ಹೇಳಿ. ಯಾಕೆ ತಿಳಿಸ್ಬೇಕಾಗಿತ್ತು? ಸುಮ್ಮನೆ ಹೋಗ್ಬೋದಾಯ್ತಲ್ಲ, ತನ್ನ ಕೆಲಸ ಬಂದಿದ್ರೆ ಮಾಡ್ಕೊಂಡು ಹೋಗ್ಬೋದಾಯ್ತು. ಆದ್ರೆ ದೇವರು ಏನ್ ಮಾಡ್ತಿದ್ದಾನೆ, ಅಲ್ಲಿ ಹೇಳ್ತಾ ಇದ್ದಾನೆ, ಆಮೇಲೆ ನಾನು ಪಟ್ಟಣ ನಾಶ ಮಾಡ್ತೀನಿ. ಆಗ ಅಬ್ರಹಾಮನ ಏನ್ ಮಾಡ್ತಾನಂದ್ರೆ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದುಷ್ಟರ ಸಂಗಡ ನೀತಿವಂತನನ್ನು ನಾಶ ಮಾಡಿಬಿಡ್ತೀರಾ? ಆಮೇಲೆ ದುಷ್ಟರ ಸಂಗಡ ನೀತಿವಂತನನ್ನು ನಾಶ ಮಾಡಿಬಿಡ್ತೀರಾ? ಈಗ ಅವನ ತಲೆಯಲ್ಲಿ ಯಾರಿದ್ದಾರೆ? ಅವ್ರ ಅಣ್ಣನ ಮಗ ಲೋಟ ಇದ್ದಾನೆ. ಆಮೇಲೆ ಅವ್ರ ಅಣ್ಣನ ಮಗ ಏನಿದಾನ್ರಿ? ಲೋಟ ತಲೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಲೋಟ ಊರಿನಲ್ಲಿದ್ದಾನೆ. ಲೋಟನ ಒಂದು ವಿಷಯದಲ್ಲಿ ಇವನಿಗೆ ವೈರಾಗ್ಯ ಇದೆ. ಆ ಒಂದು ನೀತಿವಂತನ ಲೋಟ ಯಾರು? ನೀತಿವಂತನು. ಆಮೇಲೆ ಅದರಲ್ಲಿ ಸತ್ಯವೇದದಲ್ಲಿ ಹಂಗೆ ಇದೆ, ಲೋಟನು ಒಂದು ನೀತಿವಂತನಾಗಿದ್ದ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಅಂತೇಳಿ. ಹಾಗಾಗಿ ಅವನ ದೇವರ ಸಮ್ಮುಖದಲ್ಲಿ ದುಷ್ಟರ ಸಂಗಡ ನೀತಿವಂತನ ನಾಶ ಮಾಡಿಬಿಡ್ತೀರಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಅದು ನನಗೆ ದೂರವಾಗಿರಲಿ, ಅದು ನನಗೆ ದೂರವಾಗಿರಲಿ. ಯಾಕಂದ್ರೆ ದೇವರ ಮನಸ್ಸು, ಒಂದು ತಂದೆಯ ಮನಸ್ಸು, ತನ್ನ ಮಕ್ಕಳನ್ನ ಬಿಡಿಸ್ಲಿಕ್ಕೋಸ್ಕರನೇ ಆತನಿದ್ದಾನೆ. ಆಮೇಲೆ ಅದರಲ್ಲಿ ಅದಕ್ಕೆ ಸೋದಮ್ ಗೊಮೋರವನ್ನು ನಾಶ ಮಾಡುವಾಗ ದುಷ್ಟರ ಸಂಗಡ ನೀತಿವಂತನ ಏನ್ ಮಾಡಬಾರದು, ನಾಶವಾಗಬಾರದು. ಈಗ ಅಬ್ರಹಾಮನಿಗೊಂದು ತಂದೆ ಮನಸ್ಸಿದೆ. ಈಗ ಅಬ್ರಹಾಮನ ಮನಸ್ಸು ಮಾಡಿದ್ರೆ ಏನು ಹೇಳಿದ್ರೆ ಹೋಗ್ಬೋದಾಯ್ತು, ಕರೆಕ್ಟಾ? ಲೋಟ ಯಾರಂದ್ರೆ ಒಂದು ಕಡೆ ಅಣ್ಣನ ಮಗನಾಗಿರ್ಬೋದು, ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೇವೆ ಅವನು ವಿರೋಧಿ. ಅಬ್ರಹಾಮನಿಗೆ ಒಂದು ವಿರೋಧಿ. ಫಸ್ಟ್ ಜಗಳ ಮಾಡಿನೇ ದೂರವಾದರು. ಹೌದಾ? ಯಪ್ಪ ನಾವಿಬ್ರು ಒಂದಾಗಿದ್ರೆ ಸರಿ ಆಗೋದಿಲ್ಲ, ನಾಳೆ ನಿನಗೂ ನನಗೂ ದೊಡ್ಡ ಜಗಳ ಬರ್ತಾವ, ನಿನ್ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಎಲ್ಲಿ ಹೋಗ್ತೀಯೋ? ತಡಿ ನೋಡ್ತೀನಿ ಅಂತೇಳಿ ತುಂಬ ಚೆನ್ನಾಗಿರುವಂಥ ಪಟ್ಟಣ ನೋಡು, ಅದು ನಂದು. ಯೋರ್ದನ್ ಹೊಳೆಯಲ್ಲಿ ಇರುವಂಥ ದೇಶ ನಂದು. ನಾನೇನು ಮಾಡ್ತೀನಿ, ಆ ಕಡೆ ಹೋಗ್ತೀನಿ, ನೀನು ಯಾವ ಕಡೆನೇ ಹೋಗು ಅಂತ ಹೇಳಿ ಹೋದ ಮನುಷ್ಯ ಯಾರು? ಲೋಟ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರು. ಎಷ್ಟು ದಿನ ಒಂದಾಗಿದ್ದವರು ಆಸ್ತಿ ಹೆಚ್ಚಾದ ತಕ್ಷಣ ಜಗಳ ಬರೋದಕ್ಕಿಂತ ಮುಂಚಿತವಾಗಿ ನಿನ್ನ ದಾರಿ ನೀನು ನೋಡ್ಕೋ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಬಿಟ್ಟು ಹೋದ ಮನುಷ್ಯ ಯಾರು? ಲೋಟ. ಆದ್ರೆ ಅಬ್ರಹಾಮನ ಲೋಟನ್ನ ಕರ್ಕೊಂಡು ಬಂದವ. ಈಗ ಅವನ್ನೇ ಬಿಟ್ಟು ಏನ್ ಮಾಡ್ಬಿಟ್ಟ, ಅವನು ಹೋಗ್ತಾ ಇದ್ದಾನೆ ಆಸ್ತಿ ಸಲುವಾಗಿ. ಆಮೇನ್, ಹಲ್ಲೆಲೂಯಾ. ಸೊ ಅದು ಮಾತ್ರ ಇಲ್ಲ, ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೇವೆ, ಬೇರೆ ದೇಶದ ರಾಜ್ಯರು ಬಂದು ಏನ್ ಮಾಡಿದ್ರು, ಲೋಟನ ಸಂಬಂಧಪಟ್ಟ ಎಲ್ಲವನ್ನ ಏನ್ ಮಾಡ್ಬಿಟ್ರು, ಸೂರ್ಯ ಮಾಡಿಕೊಂಡು ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ರು. ಆಗ ಏನ್ ನಡೀತು, ಅಬ್ರಹಾಮ್ ಹೋದ. ಅದಕ್ಕಾಗಿ ಅಬ್ರಹಾಮನ್ ಏನ್ ಮಾಡಿದ, ಹೋಗಿ ಯುದ್ಧ ಮಾಡಿ ಆ ರಾಜನ ಕೈಯಿಂದ ಎಲ್ಲ ವಸ್ತುಗಳನ್ನು ಏನ್ ಮಾಡಿದ, ಅವನು ತೆಗೆದುಕೊಂಡು ಲೋಟನ ಬೇಕಾಗಿ ಲೋಟನ ಕೊಟ್ಟು ಬಂದಿದ್ದ. ಅವಾಗ್ಲ ಲೋಟ ಏನ್ ಮಾಡ್ಬೋದಾಯ್ತು, ಯಪ್ಪ ನೀನ್ ಬಿಟ್ಟು ಹೋಗಿದ್ದೆ ತಪ್ಪಾಯ್ತು, ಬಾ ಇನ್ಮೇಲೆ ಒಂದಾಗಿರೋಣ ಅಂತ ಹೇಳ್ಬೋದಾಯ್ತಲ್ಲ. ಅವಾಗಲೂ ಅಬ್ರಹಾಮ್ ಕೊಟ್ಟಿದ್ದೆಲ್ಲ ಇಸ್ಕೊಂಡು ಹೋಗಿ ಮತ್ತೆ ಅಲ್ಲಿಗೆ ಹೋದ. ಅಬ್ರಹಾಮ್ ಕೊಟ್ಟಿದ್ದೆಲ್ಲ ಇಸ್ಕೊಂಡು ಅಲ್ಲಿಗೆ ಹೋದ. ಆಮೇಲೆ ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ನಾಯಿ ಮರ್ಯಾದೆ ಕೆಟ್ಟಿದ್ದು, ಉಪಕಾರ ಕೆಟ್ಟಿದ್ದು, ಎಷ್ಟು ನೆನೆಸೋಲ್ಲ ನೋಡು. ಇಷ್ಟು ಕೆಟ್ಟಿದ ಮೇಲೂ ನಾನು ಬಿಟ್ಟು ಹೋಗ್ತೀನಿ ಅಂತ ಅನ್ನಲ್ಲ. ಆಯ್ತು ಬಿಡು, ನೀ ಹೆಂಗ ಹಾಳಾಗಿ ಹೋಗಂತ ವಿಚಾರ ಮಾಡ್ಬೋದಾಯ್ತು, ಕರೆಕ್ಟಾ? ಆದರೆ ಅವನೇನು ಮಾಡ್ತಾ ಇಲ್ಲ. ಈಗ ದೇವರು ಬಂದು ಏನು ಮಾಡ್ತಿದ್ದಾರಲ್ಲಿ, ನಾಶ ಮಾಡ್ತೀನಿ ಅಂತ ಹೇಳುವಾಗ ಇವ ಮನಸ್ಸು ಗೊಂದಲದೊಳಗೆ ಆಗ್ತದೆ. ಅಯ್ಯೋ ಅಲ್ಲಿ ಲೋಟ ಇದ್ದಾನೆ, ಅಲ್ಲಿ ಒಬ್ಬ ನೀತಿವಂತನಿದ್ದಾನೆ, ಅವನು ಎಷ್ಟೇ ಕೆಟ್ಟವನಾಗಿದ್ದು ಅವನು ಏನಾಗಿದ್ದಾನೆ, ನೀತಿವಂತನು. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಒಳ್ಳೆ ಕುಮಾರನ ಕೆಟ್ಟ ಕುಮಾರನ ವಿಷಯದಲ್ಲಿ ನೋಡಿದೀವಲ್ಲ, ಅವನು ಎಷ್ಟೇ ಮನಸ್ಸು ನೋವು ಮಾಡಿ ಎಷ್ಟೇ ದುರ್ಮಾರ್ಗದಲ್ಲಿ ಹೋಗಿ ಎಷ್ಟೇ ಕೆಟ್ಟು ಹಾಳಾಗಿ ಹೋದ್ರೂ ತಿರುಗಿ ಬಂದಾಗ ಅಪ್ಪ ಏನ್ ಮಾಡಿದ,
ಆಮೇಲೆ ಅಯ್ಯೋ ನನ್ನ ಮಗನೇ ಅಂತ ಅಪ್ಪಿಕೊಂಡ. ಈಗ ಅಬ್ರಹಾಮನು ಕೂಡ ಅದೇ ಮೈಂಡ್ನಲ್ಲಿ ಇದ್ದಾನೆ. ಆಮೇಲೆ ಅಲ್ಲೆಲ್ಲ ದೇವರು ನಾಶ ಮಾಡ್ತೀನಿ ಅಂತ ಹೇಳಿದ ತಕ್ಷಣ, ಯಪ್ಪ ದುಷ್ಟರ ಸಂಗಡ ಸೇರಿ ನೀತಿವಂತ ನಾಶ ಮಾಡಿಬಿಡ್ತೀರಾ? ಇಲ್ಲ ಇಲ್ಲ. 50 ಜನ ಇದ್ರೆ, 25 ಜನ ಇದ್ರೆ, 20 ಜನ ಇದ್ರೆ, 10 ಜನ ಇದ್ರೆ, ಒಂದೊಂದು ಸಲ ಕೇಳುವಾಗಲೂ ಇಲ್ಲ ನಾ ಮಾಡಂಗಿಲ್ಲ. ಕೊನೆಯ ಪ್ರಾರ್ಥನೆ ಒಂದೇನಾಗಿತ್ತಂದ್ರೆ, ಒಂದು ವೇಳೆ 10 ಜನ ಇದ್ರೆ ಆ ಪಟ್ಟಣ ನಾಶ ಮಾಡ್ತೀರಾ? ಇಲ್ಲ, ಮಾಡೋಂಗಿಲ್ಲ. ಆಮೇಲೆ ಅಷ್ಟೇ. ಯಾಕಂದ್ರೆ ಇವನ್ ತಲೆಯಲ್ಲಿ ಯಾರಿದಾರ? ಲೋಟನ ಹೆಂಡತಿ, ಲೋಟನ ಮಕ್ಕಳು, ಲೋಟನ ಮಕ್ಕಳನ್ನ ಅಳಿಯಂದ್ರಗಳು, ಒಂದು ವೇಳೆ ಅವರ ಸಂಬಂಧಿಕರಲ್ಲಿ ಯಾವ್ದಾದ್ರು 2-3 ಜನ ಇರ್ಬೋದು, ಒಂದು 10 ಜನ ನೀತಿವಂತರು ಇರ್ಬೋದು ಅಂತ ತಲೆಯಲ್ಲಿ. ಆಮೇಲೆ ಯಾರ ತಲೆಯಲ್ಲಿ? ಅಬ್ರಹಾಂ ತಲೆಯಲ್ಲಿ. ಅದಕ್ಕೆ ಒಂದು 10 ಜನರ ಇರ್ಬೋದು ಅಲ್ಲ ಅಂತ ಹೇಳಿ ಇಟ್ಕೊಂಡು ಅವನು ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು 10 ಜನ ನೀತಿವಂತರಿದ್ರೆ ಅವ್ರ ನಾಶ ಮಾಡ್ಬಿಡ್ತೀಯ ನೀನು? 10 ಜನ ಇದ್ರು ನಾನು ನಾಶ ಮಾಡೋಂಗಿಲ್ಲ ಅಂತ ಹೇಳಿ ದೇವರು ಹೋದ್ರು. ಹಲ್ಲೆಲೂಯಾ. ಒಂದು ವೇಳೆ ದೇವರು ಬಂದು ಕೋಪದಲ್ಲಿ ಹಂಗೆ ಹೋಗಿದ್ರೆ ಎಲ್ಲರೂ ನಾಶ ಮಾಡಿಬಿಡ್ತಿದ್ರು. ಕರೆಕ್ಟಾ? ದೇವರು ಬಂದು ಕೋಪದಲ್ಲಿ ಹಂಗೆ, ನಾನು ಆಗಲೇ ಹೇಳಿದ್ನಲ್ಲ, ಸಿಕ್ಕರ ಮೇಲೆ ಕೋಪ ಮಾಡಿಬಿಡ್ತಿದ್ರು. ದೇವರು ಹಂಗೆ ಬಂದಿದ್ರೆ ಏನ್ ಮಾಡ್ಬಿಡ್ತಿದ್ರು? ಸಂಪೂರ್ಣ ನಾಶ ಮಾಡಿಬಿಡ್ತಿದ್ರು. ಆದ್ರೆ ದೇವರು ಹುಡುಕಿಕೊಂಡು ಅಬ್ರಹಾಮನ ಹತ್ರ ಬಂದಿದ್ರು. ಕಾರಣ ಏನಂದ್ರೆ, ದೇವರಿಗೆ ಕೋಪ ಬರುವಾಗ ಪ್ರಾರ್ಥನೆ ಮಾಡಿ ಅದನ್ನ ಕಡಿಮೆ ಮಾಡುವ ಒಂದು ಮನಸ್ಸು ಯಾರ ಹತ್ರ ಇದೆ ಅಂತ ದೇವರು ಹುಡುಕ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದೇವ್ರಿಗೆ ಗೊತ್ತಾಯ್ತು, ನಾನು ಅಬ್ರಹಾಮನ ಹತ್ರ ಹೋದ್ರೆ ನನ್ನ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಅದಕ್ಕೆ ಪ್ರಾರ್ಥನೆ ಮಾಡುವಂತವ್ರನ್ನ ದೇವರು ಹುಡುಕ್ತಾ ಇರ್ತಾನೆ. ಅಲ್ಲೆಲ್ಲೂ ಯಾಕೆ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ, ನಮ್ಮ ಪ್ರಾರ್ಥನೆಯಿಂದ ದೇವರ ಕೋಪ ಕಡಿಮೆ ಆಗುತ್ತೆ. ಅಲ್ಲೆಲ್ಲೂ ನನ್ನ ಪ್ರಾರ್ಥನೆಯಿಂದ ಇನ್ನೊಬ್ಬರ ಜೀವನ ಉದ್ಧಾರ ಆಗತ್ತೆ. ನನ್ನ ಪ್ರಾರ್ಥನೆಯಿಂದ ಅವ್ರ ರಕ್ಷಣೆಗೆ ಬರ್ತಾರೆ. ಅಲ್ಲಲ್ಲ, ಇವತ್ತು ನಾನು ಇಲ್ಲಿ ನಿಂತಿದ್ದಂದ್ರೆ ಯಾರೋ ನನಗಾಗಿ ಮಾಡಿರುವಂತ ಒಂದು ಪ್ರಾರ್ಥನೆ. ಆಮೇಲೆ ಅಲ್ಲಲ್ಲೂ ನಾ ರಕ್ಷಣೆ ಹೊಂದಿದ್ದೀನಿ, ನಾ ದೇವರನ್ನ ನಂಬಿದ್ದೀನಿ ಅಂತ ಹೇಳಿದ್ರೆ ನನಗೋಸ್ಕರ ಯಾರೋ ಒಬ್ರು ಏನ್ ಮಾಡಿರ್ತಾರ್ರಿ? ಪ್ರಾರ್ಥನೆ ಮಾಡಿರ್ತಾರೆ. ಅದರಿಂದ ಇವತ್ತು ನಾ ರಕ್ಷಣೆಯಲ್ಲಿ ಬಂದು ದೇವರ ಸಮ್ಮುಖದಲ್ಲಿ ನಿಂತಿದ್ದೀನಿ. ಅಲ್ಲಲ್ಲೂಯ್ಯ. ಈಗ ನೀವು ಬಂದು ಇಲ್ಲಿ ನಿಂತಿದ್ರೆ ನಿಮಗೋಸ್ಕರ ಯಾರೋ ಏನ್ ಮಾಡಿರ್ತಾರೆ? ಪ್ರಾರ್ಥನೆ ಮಾಡಿರ್ತಾರೆ. ಅಲ್ಲಿ ಆದ ಕಾರಣ ನೀವು ಕೂಡ ಇನ್ನೊಬ್ಬರಿಗಾಗಿ ಏನ್ ಮಾಡ್ಬೇಕ್ರಿ? ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ಒಂದ್ ವೇಳೆ ದೇವರ ಕೋಪದಿಂದ ಅವರ ಜೀವಿತ ಉಳಿಬಹುದು. ಆಮೇಲೆ ಅಲ್ಲಲ್ಲೂಯ್ಯ. ದೇವರು ಹಂಗೆ ಹೋಗಿದ್ರೆ ಲೋಟನ್ನು ಸೇರಿಸಿ ಏನ್ ಮಾಡ್ಬಿಡ್ತಿದ್ರು? ನಾಶ ಮಾಡ್ಬಿಡ್ತಿದ್ರು. ಆದ್ರೆ ಅಬ್ರಹಾಮನ ಪ್ರಾರ್ಥನೆ ಕೇಳಿ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ಆರಾಮಾಗಿ ಹೋಗಿ ಲೋಟನಿಗೆ ಹೇಳ್ತಾ ಇದ್ದಾನೆ, ನಿನಗೆ ಸಂಬಂಧಪಟ್ಟರು ಯಾರ ಇದ್ರೆ ಕರ್ಕೋ, ಯಾಕಂದ್ರೆ ಆಲ್ರೆಡಿ ಅವನು ಪ್ರಾರ್ಥನೆ ಮಾಡೋಣ. 10 ಜನರ ಇರ್ಬೋದು ಅಂತ ಹೇಳಿ ಅವನು ಏನ್ ಮಾಡಿದಾನೆ? ಪ್ರಾರ್ಥನೆ ಮಾಡಿದಾನಲ್ಲ, ನಿನಗೆ ಯಾರ ಇದ್ರೆ ಕರ್ಕೋ ಅಂತೇಳಿ ಅವನು ಓಡಿ ಹೋಗಿ ಕರೀತಾ ಇದ್ದಾನೆ. ಯಾಕಂದ್ರೆ ಅವನ್ ನೀತಿವಂತನಲ್ಲ. ಸೊ ನನ್ನಂತೆ ನೀತಿವಂತರು ಇರ್ಬೋದು ಅಂತೇಳಿ, ಬಾರೋ ಹಳೇಂದ್ರೆಲ್ಲ ಕರೀತಾನೆ, ಬಂದು ಬಿಡ್ರೋ, ದೇವ್ರು ಏನೋ ಮಾಡ್ತಾನಂತ ಹೋಗ್ಬಿಡೋಣ ಅಂತೇಳಿ. ಆದ್ರೆ ಯಾರು ಏನ್ ಮಾಡ್ಲಿಲ್ಲ. ಆಮೇಲೆ ನಾವ್ ಅನ್ಕೊಂಡಿರ್ತೀವಿ, ಅಯ್ಯೋ ಅವ್ರ ಪಾಪ, ಅಯ್ಯೋ ಇವ್ರ ಪಾಪ. ಅವ್ರ ತಲೆಯಲ್ಲಿ ಏನಿರೋದಿಲ್ಲ. ಆಮೇಲೆ ಬರ್ರೋ, ರಕ್ಷಣೆ ಮಾರ್ಗಕ್ಕೆ ಬರ್ರೋ, ಒಳ್ಳೇದಾಗತ್ತೆ ಬರ್ರೋ ಅಂದ್ರೆ ಕೇಳ್ತಾರ ಅವರು? ಅಲ್ಲೆಲ್ಲೂಯ್ಯ. ಅಲ್ಲ, ಕೇಳೋದೇ ಇಲ್ಲ. ಇವನು ಹೋಗಿ ಕೇಳಿದ, ಪಾಪ ಯಾರು ಬರ್ಲಿಲ್ಲ. ಕೊನೆಗೆ ಅವನ ಹೆಂಡತಿ 2 ಮಕ್ಕಳನ್ನ ಮಾತ್ರ ಏನ್ ಮಾಡಿದ್ರು? ಆಯ್ತಪ್ಪ, ನನಗೆ ಅವಕಾಶ ಕೊಟ್ಟಿನಿ. ಅದು ಯಾರ ಸಲುವಾಗಿ? ಅಬ್ರಹಾಮ್ ಪ್ರಾರ್ಥನೆ ಮಾಡಿದ. ಒಂದು 10 ಮಂದಿಗಾಗಿ ಏನ್ ಮಾಡಿದ ಅವನು? ಪ್ರಾರ್ಥನೆ ಮಾಡಿದಾನ. ನೋಡ 10 ಜನ ಇದಾರ ಅಂತ ಹೇಳಿ. ಇದ್ರೆ ಸರಿ, ಇಲ್ಲ ಅಂದ್ರೆ ನಡೆದು ಬಿಡು ನೀನು. ಆಮೇಲೆ ಇಲ್ಲಾಂದ್ರೆ ನೀ ನಡಿ, ನಾ ಪಟ್ಟಣವನ್ನು ಏನ್ ಮಾಡ್ತೀನಿ? ನಾನು ನಾಶ ಮಾಡುತ್ತೇನೆ. ಹಲ್ಲೆಲೂಯಾ. ಸೊ ದೇವರ ಕೋಪವನ್ನ ಒಬ್ಬ ಮನುಷ್ಯನ ಪ್ರಾರ್ಥನೆ ಕಡಿಮೆ ಮಾಡುತ್ತೆ. ಹಲ್ಲೆಲೂಯಾ. ಸೊ ತಂದೆಯ ಕೋಪವನ್ನ ಮಗನ ಖಂಡಿತವಾಗಿ ಏನ್ ಮಾಡ್ಬೋದ್ರಿ? ಕಡಿಮೆ ಮಾಡಬಹುದು. ಯಾವಾಗ? ನಾವು ತಿರುಗಿ ಬಂದು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ. ಹಲ್ಲೆಲೂಯಾ. ಅಬ್ರಹಾಮನ ಪ್ರಾರ್ಥನೆ ಮಾಡುವಾಗ ದೇವರ ಕೋಪ ಏನಾಗ್ತಾ ಇದೆ ಅಲ್ಲಿ? ಕಡಿಮೆಯಾಗಿ ದೇವರು ಲೋಟನನ್ನ ಕುಟುಂಬವನ್ನ ಉಳಿಸಿದ್ರು. ಆಮೇಲೆ ಎಂತ ಒಂದು ಪ್ರಾರ್ಥನೆ ಅಲ್ಲ? ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟಿದ್ರು ನಾವೇನು ಮಾಡೋಂಗಿಲ್ಲ. ಆಯ್ತಾಯ್ತು, ಮಾಡ್ತೀವಿ, ನೆನಪೇ ಇರೋದಿಲ್ಲ. ಆಮೇಲೆ ಹಲ್ಲೆಲೂಯಾ, ಮರ್ತೇ ಬಿಟ್ಟಿರ್ತೀವಿ. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ಪ್ರಿಯರೇ, ಅಬ್ರಹಾಮನ ಪ್ರಾರ್ಥನೆ ವೈರಿಯನ್ನು ಪ್ರೀತಿಸುವಂತ ಪ್ರಾರ್ಥನೆ. ಆಮೇಲೆ ಇವತ್ತು ಆ ಪ್ರಾರ್ಥನೆ ನಮಗಿರ್ಬೇಕು. ನಾವೆಂತ ಪ್ರಾರ್ಥನೆ ಮಾಡ್ತೀವಿ? ನನಗೆ ಎಷ್ಟು ನೋವು ಕೊಡ್ತಾರ, ಹಾಳಾಗಿ ಹೋಗ್ಲಿ, ಅವ್ರು ಇರಲೇಬಾರ್ದು. ಆಮೇಲೆ ಯೋಚನೆ ಮಾಡಿ, ಒಂದು ವೇಳೆ ನಮಗೆ ಮಾತಾಡಿದವರು, ನಮಗೆ ಹಿಂಸೆ ಪಡಿಸಿದವರು, ನಮಗೆ ತೊಂದರೆ ಮಾಡಿದವರು ಯಾರಿಗಾದ್ರು ಏನೋ ಆಯ್ತಂದ್ರೆ ನಮ್ಮ ಸ್ಥಿತಿ ಹೆಂಗಿರತ್ತೆ? ಮಾಡಿದ್ರಲ್ಲ ಅನುಭವಿಸ್ತಾರೆ, ತಗೋ. ಆಮೇಲೆ ನನ್ನ ನೋವನ್ನು ನನಗೆ ಎಷ್ಟು ನೋವು ಕೊಟ್ಟರು, ದೇವ್ರು ಸುಮ್ಮನೆ ಇರ್ತಾನ, ಬಿಡ್ತಾನ? ಗೊತ್ತಾಗ್ಲಿ ಅವ್ರಿಗೆ. ಮಾತಾಡ್ತೀವ ಇಲ್ವಾ? ಆಮೇಲೆ ಅಲ್ಲಿ ಆದ್ರೆ ಅಬ್ರಹಾಮನ ಏನ್ ಮಾಡ್ಲಿಲ್ರಿ? ಆ ಥರ ಮಾಡಲಿಲ್ಲ. ಅಯ್ಯೋ ನೀತಿವಂತನಿದ್ದಾನ. ಹಲ್ಲೆಲೂಯಾ. ದಾವೀದನು ಕೂಡ
ಅಭಿಷಕ್ತನಿದ್ದಾನೆ ಹೇಳಿದ್ರು. ಇದು ನಿಜವಾದ ದೇವರ ಮಕ್ಕಳ ಗುಣ, ಪ್ರೀತಿಸುವಂಥದ್ದು ದೇವರ ಮಕ್ಕಳ ಗುಣ. ಅವ್ರು ಎಂಥವರಾಗಿರಲಿ ಅವರಿಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನೋವನ್ನು ನೋಡಿ ಸಂತೋಷ ಪಡುವಂಥ ಸಂತತಿ ನಾವಲ್ಲ. ಆಮೇಲೆ ಅರ್ಥ ಆಯ್ತಾ? ನೋವನ್ನು ನೋಡಿ ಸಂತೋಷ ಪಡುವಂಥ ಸಂಗತಿ. ಅವ್ರು ಎಂಥ ಕೆಟ್ಟವರಾಗಿದ್ದರು ಅವರು ನೋಡಿ ಕನಿಕರ ಪಡುವಂಥವರಾಗಿದ್ದು. ದೇವರು ನಮ್ಮನ್ನು ನೋಡಿ ಏನು ಮಾಡಿದಾನ್ರಿ? ಎಷ್ಟು ಕೆಟ್ಟವರಾಗಿದ್ದೀವಿ ನಾವು, ಎಷ್ಟು ಒಳಸಾಗಿ ಮಾತಾಡ್ತಿದ್ವಿ, ಎಷ್ಟು ಕೆಟ್ಟ ಚಟ್ಟದಲ್ಲಿ ಬಿದ್ದು ಹೋಗಿದ್ವಿ. ಆದರೆ ಇವತ್ತು ದೇವರ ಕನಿಕರ ನಮ್ಮ ಮೇಲಿದ್ದಕ್ಕೆ, ದೇವರ ಪ್ರೀತಿ ನಮ್ಮ ಮೇಲಿದ್ದಕ್ಕೆ ಉಳಿದಿದ್ದೀವಿ. ಆಮೇಲೆ ಇವತ್ತು ಅದೇ ಪ್ರೀತಿ ನಾವು ಕೂಡ ಇತರರಿಗೆ ತೋರಿಸಬೇಕು. ಅಬ್ರಹಾಮನ ಒಂದು ಪ್ರಾರ್ಥನೆ ಲೋಟನ ಫ್ಯಾಮಿಲಿನ ಉಳಿಸ್ತು. ಈಗ ಲೋಟನಿಂದ ಹುಟ್ಟಿದ ಮಕ್ಕಳು ಯಾರು ಗೊತ್ತಾ? ಆಮೇಲೆ ದೊಡ್ಡ ಒಂದು ದೇಶ ಮೋವಾಬ್ ದೇಶ ಹುಟ್ಟಿತ್ತು. ಹಲ್ಲೆಲೂಯ. ಅದರಿಂದ ಬಂದವರೇ ಯಾರು ಅಂತ ಹೇಳಿದ್ರೆ ರೂತ್ ಅಂತ ಎಲ್ಲ ಒಬ್ಬಳು ಇದಲ್ಲ ಸತ್ಯವೇದದಲ್ಲಿ, ಗೊತ್ತಾ? ಆಮೇಲೆ ಸ್ತ್ರೀ ಅಂತ ಹೇಳಿದ್ರೆ ನನಗೂ ಬರೋದು ಯಾರು? ರೂತ್. ಅತ್ತಿ ಸೊಸೆ ಅಂತ ಹೇಳಿದ್ರೆ ನನಗೂ ಬರೋದು ಯಾರು? ರೂತಳು ನಗೋಮಿ. ಆಮೇಲೆ ಹಲ್ಲೆಲೂಯ. ರೂತಳು ಸತ್ಯವೇದ ಒಡಂಬಡಿಕೆಯಲ್ಲಿ ಕೂಡ ಅವಳ ಹೆಸರು ಬರೆಯಲ್ಪಟ್ಟಿದೆ. ರೂತನ ಸಂತತಿಯಲ್ಲಿ ದಾವೀದನು ಬಂದಿದ್ದಾನೆ. ದಾವೀದನ ವಂಶದಲ್ಲಿ ಯಾರು ಬಂದಿದ್ದಾರೆ? ಯೇಸು ಕ್ರಿಸ್ತನು ಬಂದಿದ್ದಾನೆ. ಹಲ್ಲೆಲೂಯ. ಸೊ ನಿಜವಾಗಲೂ ದೇವರು ಆವತ್ತು ಲೋಟನ ಉಳಿಸಿದ್ದಕ್ಕೆ ಇವತ್ತು ಯೇಸು ಕ್ರಿಸ್ತ ನಮಗಾಗಿ ಲೋಕದಲ್ಲಿ ಬಂದ. ಒಂದು ಪ್ರಾರ್ಥನೆ ಎಂತ ದೊಡ್ಡ ಕಾರ್ಯಗಳನ್ನು ಮಾಡುತ್ತೆ ನೋಡಿ. ಆಮೇಲೆ ಒಂದು ಪ್ರಾರ್ಥನೆ ಎಂತ ದೊಡ್ಡ ಕಾರ್ಯಗಳನ್ನು ಮಾಡುತ್ತೆ. ಇವತ್ತು ನಾವು ಮಾಡುವಂತ ಸಣ್ಣ ಪ್ರಾರ್ಥನೆ ದೊಡ್ಡ ಬದಲಾವಣೆಯನ್ನು ತರುತ್ತೆ. ಆಮೇಲೆ ಆದ ಕಾರಣ ಪ್ರಿಯರ, ದಯವಿಟ್ಟು ನಾವು ಶತ್ರುಗಳನ್ನು ಏನ್ ಮಾಡಬೇಕು? ಪ್ರೀತಿಸುವಂತವರಾಗಿರ್ಬೇಕು. ನಮ್ಮ ಪ್ರೀತಿ ನಿಜವಾಗ್ಲೂ ದೇವರ ಕೋಪವನ್ನು ಏನ್ ಮಾಡುತ್ತೆ? ತಣ್ಣಗೆ ಮಾಡುವಂತದ್ದಾಗಿರುತ್ತೆ. ದೇವರು ಬಯಸ್ತಾ ಇರ್ತಾನೆ. ದೇವರ ಕೋಪವನ್ನು ನಾವು ತಣ್ಣಗೆ ಮಾಡ್ಬೇಕಂತ ದೇವರು ಏನ್ ಮಾಡ್ತಿದ್ದಾನೆ? ಬಯಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ವ್ಯಕ್ತಿಯನ್ನು ಕೂಡ ನಾವು ನೋಡ್ಬೋದು. ಯೋಬನ ಪುಸ್ತಕ 42ನೇ ಅಧ್ಯಾಯ 7ನೇ ವಚನ. ಯೋಬನ ಪುಸ್ತಕ 42ನೇ ಅಧ್ಯಾಯ 7ನೇ ವಚನ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನನಾದ ಎಲೀಫಾಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ದೇವರ ವಾಕ್ಯದಲ್ಲಿ ಇದೆ ನೋಡ್ರಿ ಚೆನ್ನಾಗಿ. ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆ ನನಗೇನಿದೆ? ಕೋಪ ಇದೆ. ಆಮೇಲೆ ದೇವ್ರ ತ ಮಾತಾಡಿದಲ್ಲಿ. ಆಮೇಲೆ ನಿನ್ನ ಮೇಲೆಯೂ ನಿನ್ನಿಬ್ಬರು ಸ್ನೇಹಿತರ ಮೇಲೆ ನನಗೇನಿದೆ? ಕೋಪ ಇದೆ. ದೇವ್ರ ಕೋಪ ಬಂದ್ರೆ ಏನ್ ಮಾಡ್ಬಿಡ್ತಾನೆ? ದೇವ್ರು ಹೊಡೆದ್ರೆ ಮುಗೀತು, ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಹೊಡೆದಿದ್ದೆ. ಎಷ್ಟೋ ವ್ಯಕ್ತಿಗಳು ನೋಡಿದೀವಿ. ದೇವರ ಮಂಜುಷ ಹೊತ್ಕೊಂಡು ಬಂದಿರುವಂತ ಉಜ್ಜಿಯ ಒಂದೇ ಹೊಡೆತಕ್ಕೆ ಏನದ? ಸತ್ತೋದ. ಹಲ್ಲೆಲೂಯ. ಆರೋನನಿಬ್ಬರು ಮಕ್ಕಳು ದೇವರ ಸಮ್ಮುಖದಲ್ಲಿ ಯಾವ್ದು ದೇವರಿಗೆ ಇಷ್ಟವಾದ ಧೂಪವನ್ನು ತಗೊಂಡು ಹೋಗಿದ್ದಕ್ಕೆ ಹೊಡೆತದಲ್ಲಿ ಇಬ್ರು ಸತ್ತೋದ್ರು. ಆಮೇನ್, ಹಲ್ಲೆಲೂಯ. ಅದು ಮಾತ್ರ ಇಲ್ಲ, ಸಾಮುವೇಲನ ಅಭಿಷೇಕ ಮಾಡಿದಂತ ಸೇವಕನಾಗಿರುವಂತ ಏಳಿ ಬಿದ್ದು ಮೈ ಹೊಡ್ಕೊಂಡು ಸತ್ತೋದ. ಏರೋದನ್ನು ದೇವರು ಹೊಡೆದ ಹುಳ ಬಿದ್ದು ಸತ್ತೋದ. ದೇವರು ಹೊಡೆದ್ರೆ ಉಳಿಯೋದಿಲ್ಲ ನಾವು. ಆಮೇಲೆ ದೇವರು ಹೊಡೆದ್ರೆ ಉಳಿಯೋದಿಲ್ಲ, ಸತ್ಯವಾಗಿ ಉಳಿಯೋದಿಲ್ಲ. ಹಲ್ಲೆಲೂಯ. ಆದ್ರೆ ದೇವರು ಹೊಡಿಬಾರದು ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮೇಲೇನು ನಿನ್ನಿಬ್ಬರು ಸ್ನೇಹಿತರ ಮೇಲೆ ನನಗೇನಿದೆ? ಭಯಂಕರ ಕೋಪ ಇದೆ, ಭಯಂಕರ ಕೋಪ ಇದೆ ಅಂತ ಹೇಳಿ ದೇವರು ಕೋಪವನ್ನು ತೋರಿಸ್ತಾ ಇದ್ದಾನೆ. ಆಗ 10ನೇ ವಚನದಲ್ಲಿ ಯೋಬ ಏನ್ ಮಾಡ್ತಿದ್ದಾನ್ರಿ? ಆಮೇಲೆ 10ನೇ ವಚನದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವರಿಗಾಗಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಯೋಬ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ದೇವರು ಇವನ ಪ್ರಾರ್ಥನೆ ಕೇಳಿ ಇವನ ಸ್ಥಿತಿನ ಬದಲಾಯಿಸ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರಿಯರೇ, ಅವ್ರು ಬಂದು ಎಷ್ಟೊತ್ತು ಮಾತಾಡ್ತಿದ್ರು ಗೊತ್ತಾ? ಚುಚ್ಚಿ ಮಾತಾಡೋದು, ಮನಸ್ಸು ನೋವು ಮಾಡಿ ಮಾತಾಡೋದು, ದೇವ್ರನ್ನು ತಗೊಂಡು ಮಾತಾಡಿದ್ರು ಅವರು. ಆಮೇಲೆ ದೇವ್ರು ಕೇಳ್ತಾನೆ ಇದ್ದಾರೆ. ನಾವು ಮಾತಾಡೋ ಒಂದೊಂದು ಮಾತುಗೂ ದೇವ್ರಿಗೆ ಲೆಕ್ಕ ಕೊಡಬೇಕು. ಅರ್ಥ ಇದಲ್ಲ ಪ್ರಿಯರೇ? ನಾವು ಮಾತಾಡೋ ಪ್ರತಿಯೊಂದು ಮಾತಿಗೆ ನಾವೇನ್ ಮಾಡ್ಬೇಕು? ದೇವರಿಗೆ ಲೆಕ್ಕ ಕೊಡಬೇಕು. ಆಮೇಲೆ ಈಗ ಯಾಕಂದ್ರೆ ಇವ್ರು ಮಾತಾಡಿದ ಮಾತಿಗೆ ದೇವ್ರ ಲೆಕ್ಕ ಕೇಳ್ತಾ ಇದ್ದಾರೆ. ನಿನ್ನ ಮೇಲೆ ನಿನ್ನ ಸ್ನೇಹಿತರ ಮೇಲೆ ಕೋಪ ಐತಿ ನನಗೆ. ಆಮೇಲೆ ಯಾರ ಹತ್ರ ಮಾತಾಡ್ತಾ ಇದ್ರು ಅವರು? ಯೋಬನ ಹತ್ರ ಮಾತಾಡ್ತಾ ಇದ್ರು. ಕರೆಕ್ಟಾ? ಯೋಬನ ಹತ್ರ ಮಾತಾಡಿದಾಗ ಯಾರು ಕೋಪ ಬಂತು? ದೇವರ ಕೋಪ ಬಂತು. ಅರ್ಥ ಆಯ್ತಲ್ಲ? ನಾವು ಮಾಡುವ ಒಂದೊಂದು ವಾಕ್ಯ, ಮಾತಾಡೋ ಒಂದೊಂದು ಮಾತುಗೂ ದೇವರಿಗೆ ಏನ್ ಕೊಡ್ಬೇಕು? ನಾವು ಲೆಕ್ಕ ಕೊಡ್ಬೇಕು. ದೇವ್ರು ಕೇಳ್ತಾನೆ ನಮ್ಮ ಹತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನ ನೋಡ್ರಿ, ನಾವು ಮಾಡುವ ಒಂದೊಂದು ಪ್ರಾರ್ಥನೆ ದೇವರ ಕೋಪವನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಯೋಬ ಪ್ರಾರ್ಥನೆ ಮಾಡಿದ, ಆ ಮನುಷ್ಯನಿಗೋಸ್ಕರ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದರು. ಹಲ್ಲೆಲೂಯ. ನಿಜವಾಗಲೂ ದೇವರ ಕೋಪವನ್ನ ತಣ್ಣಗೆ ಮಾಡುವಂತ ಶಕ್ತಿ ನಮ್ಮ ಪ್ರಾರ್ಥನೆಗಿದೆ. ಆಮೇಲೆ
ಅಲ್ಲಿ ಆದ ಕಾರಣ ಪ್ರಿಯರೇ, ನಮ್ಮ ಶತ್ರುವಾಗಿರಲಿ, ಕೆಟ್ಟವರಾಗಿರಲಿ, ಅವ್ರು ಎಂಥವರಾಗಿರಲಿ, ಅವರಿಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅವರಿಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಿಜವಾಗ್ಲೂ ದೇವರು ನಂಬದೇ ಇರುವಂಥ ಒಂದು ಜನ, ಒಂದು ಸೇವಕರು ಹೇಳಿದ ಮಾತು, ಒಬ್ಬ ಸೇವಕರು, ದೊಡ್ಡ ಸೇವಕರು, ಅವ್ರು ಹೇಳಿದ ಮಾತು. ಅವ್ರು ದೊಡ್ಡ ಒಂದು ವ್ಯಾಪಾರಸ್ಥರನ್ನ, ಅಂದರೆ ಒಂದು ಬಿಸ್ನೆಸ್ ಮ್ಯಾನ್, ಒಂದು ಕಂಪನಿ ಮಾಲಕರನ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ರಂತ. ಆ ಕಂಪನಿ ಮಾಲಕರು ಎಷ್ಟೋ ಸಾರಿ ಆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅದು ಹೆಂಗಂದರೆ, ನನ್ನ ಹತ್ರನೇ ಕೆಲಸ ಮಾಡಿದ್ದಾರೆ, ನನ್ನ ಹತ್ರನೇ ಕೆಲಸ ಕಳ್ತಿದ್ದ, ನನ್ನಲ್ಲಿ ಒಬ್ಬನಾಗಿ ಅವನು ನೋಡಿದೆ ನಾನು. ಹಾಗಾಗಿ ಕಂಪನಿ ಎಲ್ಲ ಅಥಾರಿಟಿನ ಏನು ಮಾಡಿದೆ? ಅವನಿಗೆ ಕೊಟ್ಟಿದೆ. ಕಂಪನಿದೆಲ್ಲ ಸೂಕ್ಷ್ಮಗಳು ಅವನಿಗೇ ಗೊತ್ತು. ಅವನೇ ಒಂದು ಕೀ ಇದ್ದಂಗೆ, ನನಗೆ ಒಂದು ರೈಟ್ ಹ್ಯಾಂಡ್ ಅಂತಾರಲ್ಲ ಆ ಥರ ಬಲಕ ಇದ್ದ ಹಾಗೆ ಇದ್ದ. ಆದರೆ ಒಂದಿನ ಬಂದ, ಅವ್ನು ನಾನು ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟ. ಹೋಗಬೇಡ ಅಂತ ಕೇಳಿದ್ದೆ, ಆದರೂ ಇಲ್ಲರಿ, ನಾನು ಎಷ್ಟು ದಿನ ಅಂತ ಇಲ್ಲೇ ಇರಲಿ, ನಾನು ಮಾಡಬೇಕಂತ ಹೇಳಿ ನನಗೆ ಎಷ್ಟೋ ನಾನು ಹೇಳಿದ್ರು, ನನ್ನ ಮಾತು ಕೇಳಿದೆ. ಅವ್ನು ಹೋಗಿ ಏನು ಮಾಡಿದ? ನನ್ನ ಕಂಪನಿನ ಬಿಟ್ಟು ಹೋಗಿ ಕಂಪನಿ ಸ್ಟಾರ್ಟ್ ಮಾಡಿ, ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿದವ್ರನ್ನೇ ತಮ್ಮ ಕಂಪನಿಗೆ ಏನು ಮಾಡ್ಕೊಂಡ್ಬಿಟ್ಟ? ಅವನು ಕರ್ಕೊಂಡು ಹೋಗ್ಬಿಟ್ಟ. ನನ್ನ ಕಂಪನಿ ನಷ್ಟ ಆಗ್ತಾ ಇದೆ, ಅವನ ಕಂಪನಿ ಬೆಳೀತಾ ಇದೆ. ನನ್ನ ಕಂಪನಿ ಏನಾಗ್ತಾ ಇದೆ? ನಷ್ಟ ಆಗಿ ಅವನ ಕಂಪನಿ ಬೆಳೀತಾ ಇದೆ ಅಂತ ಎಷ್ಟೋ ಸಾರಿ ಸಂಕಟಗಳನ್ನ ಏನು ಮಾಡಿದ್ರಂತೆ ಈ ಸೇವಕರ ಹತ್ರ ವ್ಯಕ್ತಪಡಿಸ್ತಾನೆ ಇದ್ರಂತೆ. ಎಷ್ಟು ಮೋಸ ಮಾಡೋಣ ನೋಡ್ರಿ. ನನ್ನ ಹತ್ರನೇ ಇದು ನನಗೆ ಚೂರಿ ಹಾಕಿ ಹೋಗ್ಬಿಟ್ಟಾನ. ನನ್ನ ಕಂಪನಿನ ಡೌನ್ ಮಾಡಿ ತಮ್ಮ ಕಂಪನಿನ ಬೆಳೆಸ್ಕೊಂಡ್ಬಿಟ್ಟಾನ. ಅದು ಎಲ್ಲಿ? ಇಲ್ಲೇ ರೀ, ನನ್ನ ಏರಿಯಾದಲ್ಲಿ ಅವ್ನ ಕಂಪನಿ ಸ್ಟಾರ್ಟ್ ಮಾಡ್ಯಾನ್ರಿ. ಎಲ್ಲೋ ಹೋಗಿ ಮಾಡಿದ್ರು ಕೂಡ ಬಿಟ್ಬಿಡ್ತಿದ್ದೆ. ಇಲ್ಲೇ ನಾಲ್ಕು ಕಂಪನಿ ದಾಟಿದ್ರೆ ಅವ್ನ ಕಂಪನಿ ಐತಿ, ಇಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಾನ್ರಿ. ಎಷ್ಟು ನೋವಾಗ್ತಾ ಇದೆ ರೀ ಅಂತೇಳಿ ಅನೇಕ ಸಾರಿ ಏನು ಮಾಡಿದ್ರು ಅಂತ ವ್ಯಕ್ತಪಡಿಸಿದ್ರು. ಒಂದು ದಿನ ಸೇವಕರು ಅವ್ರನ್ನ ಭೇಟಿಯಾಗ್ಲಿಕ್ಕೆ ಅವ್ರ ಕಂಪನಿಗೆ ಹೋಗಿರುವಾಗ ಒಂದು ಅನಾಹುತ ನಡೀತಾ ಇತ್ತು. ಬಿಟ್ಟು ಹೋಗಿದ್ನಲ್ಲ, ಅವನ ಕಂಪನಿಯಲ್ಲಿ ದೊಡ್ಡ ಶಾರ್ಟ್ ಸರ್ಕ್ಯೂಟ್ ಆಗಿ ಕಂಪನಿ ಬೆಂಕಿ ಹತ್ಕೊಂಡ್ಬಿಡ್ತು. ಏನಾಗ್ಬಿಡ್ತು? ಬೆಂಕಿ ಹತ್ಕೊಂಡ್ಬಿಡ್ತು. ಬೆಂಕಿ ಹತ್ಕೊಂಡು ಎಲ್ಲ ತಗಡುಗಳು, ಗುಡಿಸಲುಗಳು, ಅವ್ರ ಸುತ್ತಲೂ ಇರುವಂಥ ಎಲ್ಲ ಬೆಂಕಿ ಮಾಲ್ ಎಲ್ಲ ಸೇರಿ ಏನಾಗ್ತಾ ಇದೆ? ಉರಿತಾ ಇದೆ. ಆವಾಗ ಎಲ್ಲರೂ ಓಡಿ ಹೋಗಿ ನೀರು ಹಾಕಿ, ಮಣ್ಣು ಹಾಕಿ, ಅದನ್ನು ಮಾಡಿ ಇದನ್ನು ಮಾಡಿ ಆರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಸುದ್ದಿ ಈ ಸೇವಕರು ಮಾತಾಡ್ತಾ ಇರುವಾಗ ಈ ಮಾಲಕರ ಹತ್ರ ಬಂದು ಹೇಳ್ತಾ ಇದ್ದಾರೆ, ರೀ ಅವನ ಕಂಪನಿ ಬೆಂಕಿ ಹತ್ತಿ ಉರಿತಾ ಇದ್ದಾರೆ ಅಂತೇಳಿ. ಆವಾಗ ಈ ಒಂದು ಮಾಲಕ ಇದ್ನಲ್ಲ, ಅವ ಏನು ಮಾಡಿರ್ಬೋದು? ಅನ್ಬೋದಾಯ್ತು, ಆದರೆ ಅನ್ಲಿಲ್ಲ. ಆಮೇಲೆ ಹಾಗೆ ಬೆಂಕಿ ಉರಿತಾ ಇರುವಾಗ ತನ್ನ ಕಂಪನಿ ಬೆಂಕಿಯಲ್ಲಿ ಉರಿಯೋ ಥರ ಅಯ್ಯೋ ಹೌದಾ ಅಂತೇಳಿ ಸಂಕಟ ಪಟ್ಟುಕೊಂಡು ಓಡಿ ಹೋದ್ನಂತೆ. ಆಮೇಲೆ ಲೆಲೂಯಾ, ಸಂಕಟ ಪಟ್ಟುಕೊಂಡು ಓಡಿ ಹೋಗಿ ಅಯ್ಯೋ 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 ಅಂತ ತಲೆ ಹೊಡ್ಕೊಂಡು ಅಲ್ಲಿ ಸಿಕ್ಕಿದ ನೀರು ತೊಗೊಂಡು ಒಗಿತಾ ಇದ್ನಂತೆ, ಮಣ್ಣು ತೊಗೊಂಡು ಒಗಿತಾ ಇದ್ನಂತೆ. ಒಟ್ಟೆ ಬೆಂಕಿನ ಆರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ನಂತೆ. ಪ್ರಯತ್ನ ಮಾಡಿ 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 ಆದರೆ ಎಲ್ಲ ಬಂದು ಮಾಡ್ತಾ ಇದ್ದಾರೆ. ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ, ಏನು ಮಾಡಿದ್ರೆ ಆಗೋದಿಲ್ಲ ಅದು. ಆದರೂ ಎಷ್ಟೋ ಪ್ರಯತ್ನಗಳು ಮಾಡ್ತಾ ಇದ್ರು. ಲಾಸ್ಟಿಗೆ ಯಾವ ಮನುಷ್ಯ ಬಿಟ್ಟು ಹೋಗಿದ್ನಲ್ಲ, ಆ ಮನುಷ್ಯನ ಹಣೆಯನ್ನೇ ಬಡ್ಕೊಂಡು ಅಯ್ಯೋ ನಾನು ಸಂಪಾದನೆ ಮಾಡಿ ಎಷ್ಟು ಹೋಯ್ತು ಅಂತೇಳಿ ಅಳ್ತಾ ಇದ್ನಂತೆ. ಆಮೇಲೆ ಅವಾಗ ಹೋಗಿ ಆ ಮನುಷ್ಯನ ಹೆಗಲ ಮೇಲೆ ಕೈ ಹಾಕಿಕೊಂಡು ಹೇಳಿದ್ನಂತೆ, ಇದು ಹೋದ್ರೆ ಹೋಗ್ಲಿ ಬಿಡು, ಇದು ಹೋದ್ರೆ ಹೋಗ್ಲಿ ಬಿಡು, ನಾವೆಲ್ಲ ಇದ್ದೀವಿ, ಹೆಂಗಾದ್ರು ಮಾಡೋಣ, ಮತ್ತೆ ಕಟ್ಟೋಣ, ಮತ್ತೆ ಬೆಳೆಸೋಣ, ಮತ್ತೆ ನಿಶ್ಚಿತ ಚೆನ್ನಾಗಿ ಆಗತ್ತೆ. ಇವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಇವ್ರೊಂದು ಮಾತು ಎಷ್ಟು ಮಟ್ಟಿಗೆ ಅವನು ಬಲಪಡಿಸ್ತಾರೆ. ಆಮೇಲೆ ಹೇಳಿದ್ರಂತೆ, ಏನು ಫೀಲ್ ಮಾಡಬೇಡ ಬಿಡು, ನಾವೆಲ್ಲ ಇದೆ, ನಮ್ಮ ಕಮಿಟಿ ಇದೆಯಲ್ಲ, ಏನಾದ್ರು ಮಾಡೋಣ, ಏನಾದ್ರು ಸುಧಾರಿಸೋಣ, ಹೆಂಗಾದ್ರು ಮಾಡಿ ಮತ್ತೆ ಏನು ಮಾಡೋಣ, ನಿನ್ನ ಕಂಪನಿ ಕಟ್ಟಿ ಎಬ್ಬಿಸೋಣ ಅಂತ ಹೇಳಿ ಅವನನ್ನು ಅಪ್ಪಿಕೊಂಡು ಸಂತೈಸಿ ಅವನು ಸಮಾಧಾನ ಮಾಡಿ ಬಂದರು. ಆಮೇಲೆ ಯಾವಾಗ ಈ ಸೇವಕರಿಗೆ ತುಂಬ ಆಶ್ಚರ್ಯ ಆಯಿತು. ಅವಾಗ ಆ ವ್ಯಕ್ತಿ ಹತ್ರ ಕೇಳಿದ್ರಂತ ಸೇವಕರು, ರೀ ಏನ್ರಿ ಇದು, ನಿಮ್ಮನ್ನು ಬಿಟ್ಟು ಹೋಗ್ಯಾನ್ರಿ, ನಿಮಗೆ ಮೋಸ ಮಾಡಿ ಹೋಗ್ಯಾನ, ನಿಮಗೆ ಚೂರಿ ಹಾಕಿ ಹೋಗ್ಯಾನ ಅಂತೀರಿ, ಇಷ್ಟೆಲ್ಲ ಮೋಸ ಮಾಡಿ ಹೋಗಿದ್ದವನು ಹೋದರೆ ಹೋಗ್ಲಿ ಬಿಡು ಅಂತ ಹೇಳಿದೆ, ನೀವು ಇಷ್ಟೆಲ್ಲ ಕಣಿಕರ ತೋರಿಸ್ತಾ ಇದ್ರಲ್ಲ ಅಂತ. ಆವಾಗ ಮನುಷ್ಯ ಹೇಳಿದ್ನಂತೆ, ರೀ ಒಂದು ಕಂಪನಿ ಕಟ್ಟಿ ಎಬ್ಬಿಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ರೀ, ಆ ವೇದನೆ ಎಷ್ಟಂತ ನನಗೆ ಗೊತ್ತು ರೀ, ಪಾಪ ಅವ ಎಷ್ಟು ಕಷ್ಟಪಟ್ಟಾನ, ಅವನು ನನಗೆ ಮೋಸ ಮಾಡಿದವನಾಗಿರಲಿ ಆದ್ರೆ ಒಳ್ಳೆಯವರಿ ಅವ. ಆಮೇಲೆ ಅಲ್ಲಿ ಅವ ಎಷ್ಟು ಕೆಟ್ಟವನಾಗಿದ್ರು ಪರವಾಗಿಲ್ಲ, ಸಾರಿ ಅವನು ಎಷ್ಟೇ ಮೋಸ ಮಾಡಿದವನಾಗಿದ್ರು ಪರವಾಗಿಲ್ಲ, ನನಗೆ ಒಳ್ಳೆಯವನ್ರಿ ಅವ, ಒಳ್ಳೆಯವನಿಗೆ ಹಂಗೆ ಆಗಬಾರ್ದು ರೀ. ಅಬ್ರಹಾಮನ ಮನಸ್ಸು ಅವನಿಗಿತ್ತು. ಆಮೇಲೆ ಆ ಸೇವಕರು ಹೇಳಿದ್ರು, ನಿಜವಾಗ್ಲೂ ಒಂದು ವೇಳೆ ಆ ಸ್ಥಳದಲ್ಲಿ ನಾವಿದ್ರೆ ಅಷ್ಟು ಸಂತೈಸ್ತಿದ್ದೀವ ಗೊತ್ತಿಲ್ಲ, ಆಮೇಲೆ ಅಷ್ಟೆಲ್ಲ ಒಳ್ಳೇದು ಬಯಸ್ತಿದ್ದೀವಿ ಅಂತ ಗೊತ್ತಿಲ್ಲ. ಅಲ್ಲೆಲ್ಲೂ ಆದರೆ ಆ ಮನುಷ್ಯ ಅನ್ಯನು
ದೇವನ ಅರಿಯದೇ ಇರುವಂತ ಅವನಿಗೆ ಆ ಒಳ್ಳೆ ಗುಣ ಇತ್ತಂದ್ರೆ ಇವತ್ತು ದೇವರ ಮಕ್ಕಳಿಗೆ ನಮಗೆ ಎಷ್ಟು ಇರ್ಬೇಕ್ರಿ ಗುಣ. ಆಮೇಲೆ ಹಲ್ಲೆಲೂಯಾ. ನಾವು ಎಷ್ಟು ಪ್ರೀತಿ ಮಾಡಬೇಕು ನಮ್ಮ ಶತ್ರುವನ್ನ, ನಮ್ಮ ವೈರಿಗಳನ್ನ ಎಷ್ಟು ಪ್ರೀತಿಸ್ಬೇಕು, ಅವ್ರಿಗಾಗಿ ಪ್ರಾರ್ಥನೆ ಮಾಡು. ನಿನ್ನ ಶಪಿಸುವನ್ನ ಆಶೀರ್ವದಿಸು, ನಿನ್ನ ಹಿಂಸೆ ಪಡಿಸೋರ್ಗೋಸ್ಕರ ಏನು ಮಾಡು, ನೀನು ಪ್ರಾರ್ಥನೆ ಮಾಡು. ಹೇಳಿದಾರ ಇಲ್ವಾ? ಯೇಸು ಕ್ರಿಸ್ತನು ಹೇಳಿದಾನೆ ಅದಲ್ಲೂ. ಯಾಕಂದ್ರೆ ದೇವರಿಗೆ ಬೇಕಾಗಿರೋ ಪ್ರಾರ್ಥನೆ ಮಾಡುವಂಥವ್ರು ಬೇಕು, ಪ್ರಾರ್ಥನೆ ಮಾಡೋರು ದೇವ್ರಿಗೆ ಬೇಕು, ಅಂತ ಮನಸ್ಸುಳ್ಳವರು ದೇವರಿಗೆ ಬೇಕು. ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಬಯಸುವಂತ ಹೃದಯ ನಮಗೆ ಇರಬಾರ್ದು. ಅಲ್ಲೆಲ್ಲೂ ಅಂತ ಮನಸ್ಸು ನಮಗಿದ್ರೆ ನಮಗೆ ಕೆಟ್ಟದಾಗ್ತಾ ಇರುತ್ತೆ. ಆಮೇಲೆ ಅವ್ರು ಎಂಥವರಾಗಿರಲಿ ಅವರಿಗಾಗಿ ನಾವೇನು ಮಾಡಬೇಕು? ಅಲ್ಲೆಲ್ಲೂ ಅದಕ್ಕೆ ದೇವರು ನಮ್ಮನ್ನು ಹುಡುಕಿ ಬರ್ತಾರೆ. ಅಲ್ಲೆಲ್ಲೂ 3ನೇದಾಗಿ ಒಂದು ವ್ಯಕ್ತಿ ಇದ್ದಾನೆ. ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನೆ ಕಾಂಡ 32ನೇ ಅಧ್ಯಾಯ 10ನೇ ವಚನ. ವಿಮೋಚನೆ ಕಾಂಡ 32ನೇ ಅಧ್ಯಾಯ 10ನೇ ವಚನ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನ ಭಸ್ಮ ಮಾಡಿಬಿಡ್ತೀನಿ. ಆಮೇಲೆ ಇದು ಯಾರು ಹೇಳಿದ ಮಾತು? ದೇವರು ಹೇಳಿದ ಮಾತು. ಯಾರಿಗೆ? ಮೋಶೆಗೆ. ದೇವ್ರ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬಿಡ್ಬೋದಾಯ್ತು? ಹೋಗಿ ಇಷ್ಟನ್ನು ಭಸ್ಮ ಮಾಡಿಬಿಡ್ಬೋದು. ಆದ್ರೆ ಇಲ್ಲಿ ದೇವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಮೋಶೆ ಹತ್ರ ಮಾತಾಡ್ತಾನೆ. ನೀನನ್ನು ತಡಿಬೇಡ, ನನ್ನ ಬಿಟ್ಟು ಬಿಡು, ನನಗೆ ಕೋಪ ಅಷ್ಟು ಉರಿತಾ ಇದೆ, ನಾನು ಹೋಗಿ ಏನ್ ಮಾಡ್ಬಿಡ್ತೀನಿ, ಅವ್ರನ್ನ ಭಸ್ಮ ಮಾಡ್ಬಿಡ್ತೀನಿ. ಆಮೇಲೆ ಮಾಡೋದಾದ್ರೆ ಮಾಡಿಬಿಡ್ಬೋದಾಯ್ತಲ್ಲ, ಯಾಕೆ ಬಂದು ಮೋಶೆ ಹತ್ರ ಮಾತಾಡ್ಬೇಕಾಗಿತ್ತು? ಯಾಕಂದ್ರೆ ದೇವರಿಗೆ ಇವನ್ ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ನಾನು ತಣ್ಣಗೆ ಆಗ್ತೀನಿ ಅಂತ ನಂಬಿಕೆ ಇದೆ. ಹಲ್ಲೆಲೂಯಾ. ಇವ ಒಂದು ವೇಳೆ ಪ್ರಾರ್ಥನೆ ಮಾಡಿದ್ರೆ ನನ್ನ ಸಿಟ್ಟು ಏನ್ ಮಾಡ್ಬೋದು? ಕಡಿಮೆ ಆಗ್ಬೋದು ಅಂತ ನಂಬಿಕೆ ಇದೆ. ಹಲ್ಲೆಲೂಯಾ. ದೇವರ ಕೋಪವನ್ನ ತಣ್ಣಗೆ ಮಾಡುವಂತ ಶಕ್ತಿ ನಿಜವಾಗ್ಲೂ ನಿಮ್ಮ ನನ್ನ ಪ್ರಾರ್ಥನೆಯಲ್ಲಿ ಇದೆ. ಆಮೇಲೆ ಅದಕ್ಕೆ ದೇವರು ನಮ್ಮನ್ನು ಹುಡುಕಿ ಬಂದು ಎಲ್ಲ ವಿಷಯಗಳನ್ನು ತಿಳಿಸ್ತಾನೆ. ಕೇವಲ ದೇವರು ಸೇವಕರ ಹತ್ರ ಅಷ್ಟೇ ಮಾತಾಡ್ತಾನ, ಪ್ರವಾದಿಗಳಷ್ಟೇ ಮಾತಾಡ್ತಾ ಇದ್ದಾನ? ಸಾಧ್ಯ ಇಲ್ಲ. ನಮ್ಮೆಲ್ಲರೊಂದಿಗೆ ಮಾತಾಡ್ತಾನೆ. ಆಮೇಲೆ ಒಂದು ಕನಸಿನಲ್ಲಿ ಬಂದು ಯಾರಿಗೋ ಒಂದು ಸೂಚನೆ ತೋರಿಸ್ತಾ ಇದ್ದಾನಂದ್ರೆ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ಬೇಕಂತ ಅರ್ಥ. ಆಮೇಲೆ ಯಾರಿಗ ಏನೋ ಒಂದು ಅನಾಹುತ ನಡೆಯುತ್ತಾ ಇರೋ ತರ ನನ್ನ ಕನಸು ಬರ್ತಾ ಇದೆ ಅಂದ್ರೆ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ಬೇಕಂತ ಅರ್ಥ. ಆಮೇಲೆ ಹಲ್ಲೆಲೂಯಾ. ಯಾರಿಗೋ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾಣನೇ ಹೋಗೋ ತರ ಕನಸು ಬರ್ತಾ ಇದೆ ಅಂದ್ರೆ ದೇವರು ನನ್ನ ಸಂಗಡ ಮಾತಾಡ್ತಾ ಇದ್ದಂತ ಅರ್ಥ, ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ದೇವರು ನಮಗೆ ತಿಳಿಸ್ತಾ ಇರ್ತಾನೆ. ಅರ್ಥ ಆಯ್ತಲ್ಲ? ಹಲ್ಲೆಲೂಯಾ. ಅನೇಕ ಸಾರಿ ಕೆಟ್ಟ ಕನಸುಗಳು ಬಂದಿದೆ ಅಂತ ಹೇಳಿ ಬಂದು ನಾವು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ಆ ಕೆಟ್ಟ ಕನಸಿನಲ್ಲಿ ಅರ್ಥ ಏನಂದ್ರೆ ಆ ಕೆಟ್ಟ ಕನಸಲ್ಲಿ ಬರೋದು ನಿಜವಾಗ್ಬಿಡ್ಬಾರ್ದು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ದೇವರ ಬಗ್ಗೆ ನಮಗೆ ತಿಳಿಯಪಡಿಸ್ತಾ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ದೇವರು ನಮ್ಮ ಸಂಗಡ ಮಾತಾಡುವಂತ ದೇವರ ಅನೇಕ ಸಾರಿ ನಮಗೆ ಬರ್ತಾ ಇರ್ತಾವ. ಹಲ್ಲೆಲೂಯಾ. ಅನೇಕ ಸಾರಿ ಅನೇಕ ವಿಷಯಗಳಲ್ಲಿ ನಮಗೆ ಏನ್ ಮಾಡ್ತಾ ಇರ್ತಾವ? ಬರ್ತಾ ಇರ್ತಾವ. ಅದನ್ನ ಹೋಗಿ ಒಬ್ಬೊಬ್ರಿಗೂ ನಾವು ಹಂಚಿಕೊಂಡು ಅವ್ರನ್ನ ಭಯಪಡಿಸೋದಕ್ಕಲ್ಲ. ಹಲ್ಲೆಲೂಯಾ. ಹಿಂಗ್ ಬಂತು ನೋಡು, ಹಿಂಗಾಯ್ತು ನೋಡು ಅಂತ ಹೇಳಿದ್ರೆ ಅವ್ರು ಗಾಬರಿ ಆಗ್ತಾರೆ. ಅವ್ರು ಗಾಬರಿ ಪಡಿಸೋದಕ್ಕೋಸ್ಕರ ಇಲ್ಲ, ಅವರ ಜೀವಿತದಲ್ಲಿ ಅಂತ ಅನಾಹುತಗಳು ನಡೀಬಾರ್ದು ಅಂತ ಹೇಳಿ ದೇವರು ನಮ್ಮನ್ನ ಎಚ್ಚರಿಸ್ತಾನೆ. ಪ್ರಾರ್ಥನೆ ಮಾಡು ನೀನು ಅಂತ ಹೇಳಿ. ಆಮೇಲೆ ನೀ ಪ್ರಾರ್ಥನೆ ಮಾಡು, ನಿನ್ನ ಪ್ರಾರ್ಥನೆ ಕೇಳಿ ನಾನು ಅವ್ರನ್ನ ಉಳಿಸ್ತೀನಿ ಅಂತ. ನಿನ್ನ ಪ್ರಾರ್ಥನೆ ಕೇಳಿ ಅನಾಹುತನ ಕಡಿಮೆ ಮಾಡ್ತೀನಿ. ಅಲ್ಲೆಲ್ಲೂ ಅರ್ಥ ಇದಲ್ಲ ಪ್ರಿಯರೇ? ಸೊ ನಿಜವಾಗ್ಲೂ ಅನಾಹುತ ನಡೆಯೋದಕ್ಕಿಂತ ಮುಂಚಿತವಾಗಿ ದೇವರು ನಮಗೆ ತಿಳಿಸ್ತಾನಂದ್ರೆ ಅರ್ಥ ಏನಂತ ಹೇಳಿದ್ರೆ, ನಾನು ಪ್ರಾರ್ಥನೆ ಮಾಡಿದ್ರೆ ದೇವರ ಅನಾಹುತನ ತಪ್ಪಿಸ್ತಾನೆ. ಆಮೇಲೆ ಅದಕ್ಕೆ ದೇವರು ಹುಡುಕಿ ಬಂದು ನಮ್ಮ ಜೊತೆಗೆ ಮಾತಾಡ್ತಾನೆ. ಹುಡುಕಿ ಬಂದು ನಮಗೆ ನೆನಪು ಮಾಡ್ತಾನೆ. ಹುಡುಕಿ ಬಂದು ನಮ್ಮ ಜೊತೆಗೆ ಏನ್ ಮಾಡ್ತಾನ್ರಿ? ಎಲ್ಲಾ ವಿಷಯಗಳನ್ನು ಹಂಚಿಕೊಳ್ಳುತ್ತಾನೆ. ಇವತ್ತು ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಅನಾಹುತಗಳು ನಡೆಯುತ್ತೆ. ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಅನೇಕ ಜನರು ನಾಶವಾಗ್ತಾರೆ. ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ದೇವರ ಕೋಪವನ್ನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ದಿನನಿತ್ಯ ಎಷ್ಟೋ ಜನರು ದೇವರ ಕೋಪ ಮಾಡ್ತಾ ಇದ್ದಾರೆ, ಅನೇಕರು ಕೋಪ ಎಬ್ಬಿಸ್ತಾ ಇದ್ದಾರೆ. ಆದರೆ ದೇವರ ಕೋಪವು ತಣ್ಣಗಾಗಬೇಕಂದ್ರೆ ಇವತ್ತು ನೀನು ನಾನು ತಂದೆಯ ಮನಸ್ಸಿನಲ್ಲಿ ನಿಂತು ಪ್ರಾರ್ಥನೆ ಮಾಡು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇದ್ದಾಗ ಯಾಕೆ ಹಂಗೆ ಪ್ರಾರ್ಥನೆ ಮಾಡಬೇಕಾಗಿತ್ತು ಯೋಚನೆ ಮಾಡಿದ್ರ? ಒಂದು ವೇಳೆ ದೇವರಿಗೆ ಅವಾಗ ಕೋಪ ಬಂದ್ಬಿಟ್ರೆ ಇಳಿದು ಬಂದು ಇಷ್ಟನ್ನು ಏನ್ ಮಾಡ್ಬಿಡ್ತಿದ್ದ? ನಾಶ ಮಾಡ್ಬಿಡ್ತಿದ್ದ. ಹಂಗ ಆಗ್ಬಿಡ್ಬಾರ್ದು ಅಂತ ಹೇಳಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ, ತಂದೆಯೇ ಕ್ಷಮಿಸು. ಆಮೇಲೆ ದೇವರ ಮನಸ್ಸು ಕ್ಷಮಿಸುತ್ತೆ. ದೇವರೇ ಹೇಳಿದಾನೆ ಯಾರನ್ನ? ಸೌರ ಮಾರ್ಗದಲ್ಲಿರುವಂತರ ವ್ಯಭಿಚಾರ ಸ್ತ್ರೀಗಳನ್ನ ಕಲ್ಲಿಸೋದು ಕೊಳ್ಳಬೇಕಂತೀವಿ ಹೇಳಿದಾನ ಇಲ್ವಾ? ಮೋಶೆಯ ಶಾಸ್ತ್ರಗಳಲ್ಲಿ ವಾಕ್ಯ ಇದೆ. ಆಮೇಲೆ ಅಂತವ್ರ ಸಿಕ್ಕಿ ಬಿದ್ರೆ ಊರ್ ಬಿಟ್ಟು ಹೊರ ಕರ್ಕೊಂಡೋಗಿ ನಿಲ್ಲಿಸಿ ಊರ್ ಜನ ಇಷ್ಟರು ಏನ್ ಮಾಡ್ಬೇಕು? ಕಲ್ಲಿಸದೇ ಆಕಿನ ಕೊಳ್ಳಬೇಕಂತ ಹೇಳಿ ನೇಮ ಇದೆ. ಆದ್ರೆ ಅದೇ ದೇವರು ಹೊಸ ಒಡಂಬಡಿಕೆಯಲ್ಲಿ ಈ ತರ ಒಂದು ಪರಿಸ್ಥಿತಿ ಬಂದಾಗ ಏನ್ ಮಾಡಿದ್ರು ಗೊತ್ತಾ? ಎಷ್ಟು ಚೆನ್ನಾಗಿ ಅದ್ರಲ್ಲಿ ಯೋಚನೆ ಮಾಡ್ಬೇಕು. ದೇವರೇ ನೀನ್ ತಾನೇ ಹೇಳಿದೆ ಕಲ್ಲಿಸೋದು ಕೊಳ್ಳಬೇಕಂತ ಹೇಳಿ ಅಂತ ಹೇಳ್ಬೋದಾಯ್ತು. ಆದ್ರೆ ದೇವರಲ್ಲಿ ಹೇಳ್ತದಾನ, ಆಕೆ ಬಂದ ಪಾದದಲ್ಲಿ ಬಿದ್ದ ತಕ್ಷಣ ಯಾರ ನಿನ್ ಮೇಲೆ ಕಲ್ಲಿಸಿದ್ರ?
ಇಲ್ಲ, ಎಲ್ಲಿ ಹೋದ್ರು? ಎಲ್ಲರೂ ಓಡಿ ಹೋದ್ರು. ಆಮೇಲೆ ಅಂದರೆ ನೀನಪ್ಪ ಮನುಷ್ಯ ಕ್ಷಮಿಸ್ಯಾನ, ಆದ್ರೆ ನೀನಪ್ಪ ಅವರೇ ಕ್ಷಮಿಸ್ಯಾರ ಅಂದರೆ ನಾನು ನಿನ್ನ ಕ್ಷಮಿಸ್ತೇನೆ. ಅರ್ಥ ಏನಂದರೆ ದೇವರ ಮನಸ್ಸು ಕ್ಷಮಿಸುವ ಮನಸ್ಸು. ಕಲಶದ ಕೊಲ್ಲು ಅಂತ ಹೇಳಿದವರು ದೇವರೇ, ಆದ್ರೆ ಅದೇ ವ್ಯಭಿಚಾರ ಸ್ತ್ರೀಯನ್ನು ಉಳಿಸಿ ತನ್ನ ಪಾದದಲ್ಲಿ ಇಟ್ಕೊಂಡಿದ್ರು ದೇವರೇ. ಆಮೇಲೆ ಅಲ್ಲೆಲ್ಲೂ ಯಾಕಂದ್ರೆ ನಾವು ಮಾಡುವ ಚಿಕ್ಕ ಒಂದು ಪ್ರಾರ್ಥನೆ ದೇವರ ಕೋಪವನ್ನು ತಣ್ಣಗೆ ಮಾಡುತ್ತೆ. ಆಮೇಲೆ ಈ ಟೈಮ್ನಲ್ಲಿ ನಿಜವಾಗಲೂ ನಮ್ಮ ಪ್ರಾರ್ಥನೆಗಳು ಎಷ್ಟು ದೊಡ್ಡದಾಗಿದೆ ಗೊತ್ತಾ? ನಾವು ಅನ್ಕೊಂಡಿರ್ತೀವಿ ಅಲ್ಲೆಲ್ಲೂಯ್ಯ ಏನೋ ಮಾಡ್ತಾ ಇದೀವಿ ಅಂತೇಳಿ, ಇದರಿಂದ ದೊಡ್ಡ ದೊಡ್ಡ ಕಾರ್ಯಗಳು ದೇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಾರ್ಥನೆ ವಿಷಯದಲ್ಲಿ ಅನೇಕ ವಿಷಯಗಳು ನೆನಪು ಮಾಡಿದ್ವಿ. ಯಾಕೆ ಮಾಡಬೇಕಾಗಿತ್ತು? ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ ಒಂದು ವೇಳೆ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಏನು ಮಾಡ್ತಾನೆ? ಯಾರೋ ಒಬ್ಬರನ್ನ ರಕ್ಷಿಸ್ತಾನೆ, ಯಾರೋ ಒಬ್ಬರನ್ನ ಮುಟ್ಟುತ್ತಾನೆ, ಯಾರೋ ಒಬ್ಬರು ಪರಿಹಾರ ಆಗುತ್ತೆ. ನಮ್ಮ ಪ್ರಾರ್ಥನೆ ಹಂಗೆ ಒಬ್ಬರು ಇಬ್ಬರು ಹೆಸರನ್ನ ತಗೊಂಡು ಪ್ರಾರ್ಥನೆ ಮಾಡೋದಕ್ಕಿಂತ ಕಾಮನ್ ಆಗಿ ತಗೊಂಡಿರ್ತೀವಿ. ಯಾರಿಗೆಲ್ಲ ಗರ್ಭಫಲ ಇಲ್ಲವೋ, ಯಾರಿಗೆಲ್ಲ ಅನಾರೋಗ್ಯ ಇದೆಯೋ, ಯಾರಿಗೆಲ್ಲ ವೇದನೆ ಇದೆಯೋ, ಯಾರಿಗೆಲ್ಲ ನೋವಿದೆಯೋ, ಯಾರಿಗೆಲ್ಲ ಬಡತನ ಇದೆಯೋ, ಯಾರಿಗೆಲ್ಲ ಸಾಲ ಇದೆಯೋ, ದೇವರೇ ಅಂತ ಅವ್ರನ್ನ ಮುಟ್ಟು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅದರಲ್ಲಿ ಯಾರಾದ್ರೂ ಒಬ್ಬರನ್ನ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಬಿಡಿಸ್ಲಿಕ್ಕೆ ಶಕ್ತನಾಗಿರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಒಬ್ಬ ದೊಡ್ಡ ಸೇವಕರು, ಹುಬ್ಬಳ್ಳಿ ಪಟ್ಟಣದಲ್ಲಿ ಇರುವಂಥ ವಯಸ್ಸಾನ ಸೇವಕರು, ಹಿರಿಯ ಸೇವಕರು ಒಂದು ದಿನ ಗದಗ ಫೆಲೋಶಿಪ್ಗೆ ಬಂದು ಮಾತಾಡಿದರು. ಅವ್ರು ಮಾತಾಡುವಾಗ ಅವರೆಲ್ಲ ಎದ್ದು ನಿಂತ ತಕ್ಷಣ ಅವರು ಒಂದೇ ಒಂದು ಮಾತು ಹೇಳಿದರು. ಆಮೇಲೆ ಅಲ್ಲೆಲ್ಲೂಯ್ಯ, ನೀವೆಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡಿದಿರಿ, ಅದಕ್ಕೆ ದೇವರು ನನಗೆ ಹೆಚ್ಚಿನ ಆಯುಷನ್ನು ಕೊಟ್ಟು ಇಲ್ಲಿ ನಿಂದ್ರಿಸಿದಾನೆ. ಅಂದರೆ ಕೈ ನಡುಗ್ತಿದೆ, ಅಷ್ಟು ವಯಸ್ಸಾಗಿದೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಇವತ್ತು ನಾನು ದೇವರು ನನಗೆ ಆಯುಷನ್ನು ಕೊಟ್ಟಿದ್ದಾನೆ, ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತೇಳಿ. ಅವಾಗ ಎಲ್ಲರೂ ಇವ್ರು ಯಾರಂತಲೇ ಗೊತ್ತಿಲ್ಲ, ಇವ್ರ ಹೆಸರು ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಅಲ್ಲೆಲ್ಲೂಯ್ಯ. ಅವತ್ತೇ ಅವ್ರು ಹೇಳಿದರು, ನೀವು ನಾ ಯಾರಂತಲೇ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ. ಅಲ್ಲೆಲ್ಲೂಯ್ಯ. ಹಂಗಿಲ್ಲ, ನೀವು ಖಂಡಿತವಾಗಿ ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡಿರ್ತೀರಲ್ಲ, ಆ ಎಲ್ಲ ಸೇವಕರುಗಳಲ್ಲಿ ನಾನೂ ಒಬ್ಬನು ಇದ್ದಿರ್ತೀನಿ ಅದರೊಳಗೆ. ಅದರಿಂದ ದೇವರು ಏನು ಮಾಡಿದ್ದಾನೆ? ಇವತ್ತು ನನಗೆ ಆಯುಷನ್ನು ಹೆಚ್ಚಿಗೆ ಕೊಟ್ಟಿದ್ದಾನೆ. ಎಷ್ಟು ಒಂದು ಒಳ್ಳೆ ಮನಸ್ಸು ನೋಡ್ರಿ. ಇವತ್ತು ನಾವು ಮಾಡುವಂಥ ಪ್ರಾರ್ಥನೆ ಒಬ್ಬರಿಗೆ ಆಯುಷನ್ನು ಕೊಡುತ್ತೆ. ಇವತ್ತು ನಾವು ಮಾಡುವಂಥ ಪ್ರಾರ್ಥನೆ ಒಬ್ಬರಿಗೆ ಬಿಡುಗಡೆಯನ್ನು ಕೊಡುತ್ತೆ. ಇವತ್ತು ನಾವು ಮಾಡುವಂಥ ಪ್ರಾರ್ಥನೆ ದೇವರ ಕೋಪವನ್ನು ತಣ್ಣಗೆ ಮಾಡುತ್ತೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಈ ಒಂದು ತಂದೆಯ ದಿನದಲ್ಲಿ ನಿಮ್ಮೆಲ್ಲರ ಹತ್ರ ಬೇಡಿಕೊಳ್ಳೋದು ಒಂದೇ ಒಂದು, ತಂದೆ ಮನಸ್ಸು ನಿಮಗೆ ಬರಲಿ. ಆಮೇಲೆ ಅಲ್ಲೂ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸು, ಎಲ್ಲರನ್ನು ಪ್ರೀತಿಸುವಂಥ ಮನಸ್ಸು ನಮಗೆ ಬರಲಿ. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯಗಳು ನಮಗೆ ಏನು ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೆ, ಪರಿಶುದ್ಧಾತ್ಮ ದೇವರೇ, ತ್ರಯೇಕ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ತಂದೆಯ ಮನಸ್ಸು ಏನೆಂಬುದಾಗಿ ನಮಗೆ ಹೇಳಿದಿರಿ ಸ್ವಾಮಿ. ಕರ್ತನೆ, ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿದಿರಿ ಸ್ವಾಮಿ. ನಿಜವಾಗಲೂ ಕರ್ತನೆ, ನಿನಗೆ ಕೋಪ ಬರ್ತಾ ಇರೋದಾದ್ರೆ ನಮ್ಮ ಹತ್ರ ಬರುವಂಥ ದೇವರು ಸ್ವಾಮಿ. ನಾವು ನಿಮ್ಮನ್ನು ಕೂಲ್ ಮಾಡುವಂಥ ದೇವರು. ನಾವು ಕರ್ತನೆ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಸಲಿಕ್ಕೆ ಕರ್ತನೇ ಶಕ್ತಿ ನಮಗೆ ಇದೆ ಎಂಬುದಾಗಿ ಇವತ್ತು ತಿಳಿಸಿದ್ದೀರಪ್ಪ. ನಿಜವಾಗ್ಲೂ ನಮ್ಮ ಒಂದು ಚಿಕ್ಕ ಪ್ರಾರ್ಥನೆ ನಿನ್ನ ದೊಡ್ಡ ಕೋಪವನ್ನು ತಣ್ಣಗೆ ಮಾಡತ್ತಂದ್ರೆ ಅಪ್ಪ, ನಾವು ಇನ್ಮೇಲೆ ಅನೇಕ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಕರ್ತನೆ ಪ್ರಾರ್ಥನೆಯಿಂದ ಇನ್ನು ದೊಡ್ಡ ಕಾರ್ಯಗಳನ್ನು ಮಾಡ್ತೀರಪ್ಪ. ನಿಜವಾಗ್ಲೂ ಕರ್ತನೆ, ನೀನು ಮಾಡುವ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ನೀನು ತೋರಿಸುವ ಎಲ್ಲ ಕರುಣೆಗಾಗಿ, ಪ್ರೀತಿಗಾಗಿ ಸ್ತೋತ್ರ. ನೀನು ಕೋಪಗೊಂಡಿದ್ರು ನೀನು ಕರ್ತನೆ ಕ್ಷಣ ಮಾತ್ರಕ್ಕೆ ಸ್ವಾಮಿ ಕರ್ತನೆ, ಅದು ಶಾಶ್ವತವಾಗಿ ನಮ್ಮನ್ನು ಸೇರಿಸಿಕೊಳ್ಳುವಂಥ ದೇವರು. ಆ ಪ್ರೀತಿ ಪ್ರೇಮದಲ್ಲಿ ಇವತ್ತು ನಾವು ಕರ್ತನೆ ಇದ್ದೀವಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇನ್ನು ನಮ್ಮ ಸಭೆಯವರನ್ನ ಬಲವಾದ ರೀತಿಯಲ್ಲಿ ಉಪಯೋಗಿಸು. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಉಪಯೋಗಿಸು, ಪ್ರತಿಯೊಬ್ಬರನ್ನು ಮುಟ್ಟು ಅಭಿವೃದ್ಧಿ ಪಡಿಸು ಸ್ವಾಮಿ. ಆಶೀರ್ವದಿಸಿಕೊಳ್ಳು. ತಗ್ಗಿಸ್ತೀವಿ ಅಪ್ಪ, ನೀನು ಮಾತ್ರ ಹೆಚ್ಚಿಸು. ಎಲ್ಲ ವಿಷಯದಲ್ಲಿಯೂ ನೀನು ಕರ್ತನೆ ಸಮಾಧಾನವನ್ನು ಕೊಟ್ಟು, ರಕ್ಷಣೆಯನ್ನು ಕೊಟ್ಟು, ಭದ್ರತೆಯನ್ನು ಕೊಟ್ಟು ನೀನು ಕರ್ತನೆ ಉಜ್ಜೀವಿಸು ಸ್ವಾಮಿ. ಹಾಗೆ ಮಾಡ್ತೀನಿ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ. ನಮ್ಮ ಜೀವಗಳು ಸರಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.